ಸಭಾಧ್ಯಕ್ಷರು, ನಮ್ಮ ರಾಮಕೃಷ್ಣ ಸೊಸೈಟಿಯ ಅಧ್ಯಕ್ಷರು, ಗೌರವಾನ್ವಿತರಾದಂಥ ಜಯರಾಜ್ ರೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಮುಂಭಾಗದಲ್ಲಿರತಕ್ಕಂಥ ಎಲ್ಲ ನಮ್ಮ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಭಿಮಾನಿ ಬಂಧುಗಳೇ, ಪತ್ರಕರ್ತ ಸ್ನೇಹಿತರೆ, ಭಾಳ ಒಂದು ಒಳ್ಳೆಯ ಸಮಾರಂಭದಲ್ಲಿ ಬೆಳಗಿನ ಹೊತ್ತು ಒಂದು ಅರ್ಧ ಗಂಟೆ ನಾವು ನೀವೆಲ್ಲ ಬೆಳ್ಳಾರೆ ಜನರೊಟ್ಟಿಗೆ ಬೆರೆಯುವಂಥ ಒಂದು ಅವಕಾಶ ಜಯರಾಜ್ ರೈ ಅವರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಈ ರಾಮಕೃಷ್ಣ ಸೊಸೈಟಿಯ ಬಗ್ಗೆ ನಿಮಗೆ ಸ್ವಲ್ಪ ಗೊತ್ತಿರಬೇಕು ಅಂತ ಮತ್ತು ಅಧ್ಯಕ್ಷರು ಅದರ ಡೀಟೇಲ್ ಆಗಿ ಹೇಳ್ತಾರೆ. ಆದರೆ ಇದು ಹೇಗೆ ಸ್ಥಾಪನೆ ಆಯಿತು ಅಂತ ಹೇಳೋದನ್ನು ಎರಡು ಮಾತುಗಳಲ್ಲಿ ನಿಮ್ಮ ಮುಂದೆ ಇಡಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಹಿರಿಯರು, ಗೌರವಾನ್ವಿತರಾದಂಥ ದಿವಂಗತ ಜಯಪಾಲ್ ಶೆಟ್ಟಿಯವರು 94ನೇ ಇಸವಿಯಲ್ಲಿ ನಮ್ಮ ಈ ಸಹಕಾರಿ ಸಂಸ್ಥೆಯನ್ನು ಹುಟ್ಟು ಹಾಕಿದರು. ಆವತ್ತು ಕೆಲವೇ ಸ್ವಲ್ಪ ಡೆಪಾಸಿಟು ಮತ್ತು ಶೇರ್ನಲ್ಲಿ ಉದ್ಘಾಟನೆ ಮಾಡಿದಂಥ ಈ ಸಂಸ್ಥೆ ಇವತ್ತು ಬೆಳೆದು ಬೃಹದಾಕಾರವಾಗಿ ಬೆಳೆದು ಇವತ್ತು ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದರೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 25% ಶೇರ್ ಡಿವಿಡೆಂಡ್ ಕೊಡತಕ್ಕಂಥ ಕೆಲವೇ ಸೊಸೈಟಿಗಳಲ್ಲಿ, ಒಂದೆರಡು ಸೊಸೈಟಿಗಳಲ್ಲಿ ನಮ್ಮ ರಾಮಕೃಷ್ಣ ಸೊಸೈಟಿ ಒಂದು ಅಂತ ಹೇಳಿಕೊಳ್ಳಲಿಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಇವತ್ತು ನಮ್ಮಲ್ಲಿ ನೀವು ಕೇಳಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಈ 31 ವರ್ಷದ ಬೆಳವಣಿಗೆಯಲ್ಲಿ 20 ವರ್ಷಗಳ ಕಾಲ ಜಯಪಾಲ್ ಶೆಟ್ಟರು ಇದನ್ನು ಭಾಳ ಸ್ಪಷ್ಟ ರೀತಿಯಲ್ಲಿ ನಡೆಸಿಕೊಂಡು ಬಂದರು. ಆ ನಂತರವಾದ ನಿಧಾನ ನಂತರ ಇವತ್ತು 11 ವರ್ಷಗಳಿಂದ ನಮ್ಮ ಈಗಿನ ಅಧ್ಯಕ್ಷರಾದ ಜಯರಾಜ್ ರೈ ಅವರು ಭಾಳ ಕ್ರಮಬದ್ಧವಾಗಿ ಸಮಾಜದ ಒಂದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಎಲ್ಲ ಒಟ್ಟು ಡೈರೆಕ್ಟರ್ಗಳನ್ನು, ನಿರ್ದೇಶಕರು ಒಟ್ಟಿಗೆ ಸೇರಿಸಿಕೊಂಡು ಭಾಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಇದನ್ನು ನೀವು ಕೇಳಿದರೆ 591 ಕೋಟಿ ರೂಪಾಯಿ ಡೆಪಾಸಿಟು ನಮ್ಮ ಸಂಸ್ಥೆಯಲ್ಲಿ ಇದೆ. 510 ಕೋಟಿ ಸಾಲವನ್ನು ಕೊಟ್ಟಿದ್ದೇವೆ. ಈ ವರ್ಷದ ನಮ್ಮ ಲಾಭಾಂಶ 16.5 ಕೋಟಿ ರೂಪಾಯಿ. ನಮ್ಮ ಸಂಸಾರ ಎಷ್ಟು ದೊಡ್ಡದು ಅಂತ ನಿಮಗೆ ಗೊತ್ತಾಗಿರಬೇಕು. 98,350 ಜನ ನಮ್ಮ ಈ ಸಂಸ್ಥೆಯ ಮೆಂಬರಾಗಿದ್ದಾರೆ ಅಂತ ಹೇಳೋದು ಒಂದು. 8.5 ಕೋಟಿ ರೂಪಾಯಿ ನಮ್ಮ ಷೇರು ಬಂಡವಾಳವನ್ನು ಇಟ್ಟುಕೊಂಡು ಇವತ್ತು ಬೃಹದಾಕಾರವಾಗಿ ಅಂತ ಬೆಳೆದಂಥ ಈ ಒಂದು ಸಂಸ್ಥೆ ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಸಂಸ್ಥೆಗಳಲ್ಲಿ ಒಂದು ಅಂತ ಹೇಳೋದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದನ್ನು ಯಾಕೆ ನಿಮಗೆ ಹೇಳ್ತೇನೆ ಅಂತ, ಇವತ್ತು ಬೆಳಿಗ್ಗೆ ಎದ್ದು ಪೇಪರ್ ಓದಿದರೆ ದಿವಸಕ್ಕೆ 10 ಸೊಸೈಟಿಗಳು ಹುಟ್ಟಿಕೊಳ್ತವೆ. ಕೆಲವು ಏನೇನೋ ಆಗ್ತವೆ, ಕೆಲವು ಏನೇನೋ ಯಾವ ರೀತಿಯೆಲ್ಲ ನಡೀತದೆ. ಅದಕ್ಕೆಲ್ಲ ರಾಮಕೃಷ್ಣದ ಪರಿಸ್ಥಿತಿ ಏನು ಅಂತೇಳಿ ನಿಮ್ಮ ಗಮನಕ್ಕೆ ತರುವಂಥದ್ದು. ಆದಷ್ಟು ಶೀಘ್ರ ನೀವು ನಿಮ್ಮ ಸಂಸ್ಥೆಯನ್ನು ಭೇಟಿ ಮಾಡಿ ಠೇವಣಿಯನ್ನು ಧೈರ್ಯದಲ್ಲಿ ಇಡ್ಬೋದು ಒಂದು. ಮತ್ತು ನಮ್ಮ ಶೇರ್ ಪಡ್ಕೊಂಡ್ರೆ ನೀವು 25% ಡಿವಿಡೆಂಡ್ ಕೊಡತಕ್ಕಂಥ ಕೆಲವೇ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆ ಕೂಡ ಒಂದು ಅಂತ ನಿಮ್ಮ ಗಮನಕ್ಕೆ ತಂದು ಹೊಸದಾಗಿ ಇವತ್ತು 26ನೇ ಶಾಖೆಯನ್ನು ನಾವು ಬೆಳ್ಳಾರಿಯಲ್ಲಿ ಓಪನ್ ಮಾಡ್ತಾ ಇದ್ದೇವೆ. ಜಯರಾಜ್ ರೈ ಅವರ ನಾಯಕತ್ವದಲ್ಲಿ ನಾವೆಲ್ಲ ಇದನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಈ ಸಂಸ್ಥೆಯ ಸದಸ್ಯರಾಗಿ ನಿಮ್ಮ ಉಳಿತಾಯವನ್ನು ತಂದು ನಮ್ಮ ಸಂಸ್ಥೆಯಲ್ಲಿ ಇಡಿ. ನಮ್ಮಿಂದ ಸಾಲದ ಸೌಲಭ್ಯ ಬೇಕಾದರೆ ಅದನ್ನು ಪಡ್ಕೊಳ್ಳಿ. ಎಲ್ಲ ವ್ಯವಸ್ಥೆಯಲ್ಲಿ ಇವತ್ತು ಅತಿ ಕಡಿಮೆ ಬಡ್ಡಿಯಲ್ಲಿ ನಾವು ಕೊಡೋಕ್ಕಂಥ ವ್ಯವಸ್ಥೆಯನ್ನು ನೀವೆಲ್ಲ ಪಡ್ಕೊಳ್ಬೇಕು ಅಂತ ಹೇಳ್ತಾ, ಇವತ್ತಿನ ಸಮಾರಂಭದ ಅಧ್ಯಕ್ಷರು, ನಮ್ಮ ಸಂಸ್ಥೆಯ ಅಧ್ಯಕ್ಷರು ಆತ್ಮೀಯರಾದಂಥ ಜಯರಾಜ್ ರೈ ಅವರು ವಹಿಸಿಕೊಂಡಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತು ಉದ್ಘಾಟನೆಯನ್ನು ನಮ್ಮ ಜನಪ್ರಿಯ ಶಾಸಕಿ ಸುಳ್ಯದ ಭಾಗೀರಥಿ ಮುರಳಿ ಅವರು ಉದ್ಘಾಟನೆ ಮಾಡಬೇಕಿತ್ತು. ಕೆಲವೊಂದು ಕಾರಣದಿಂದ ಅವರು ಬೆಂಗಳೂರಿಗೆ ಹೋಗಬೇಕಾದ್ದರಿಂದ ಇವತ್ತು ಅವರು ಬರಲಿಲ್ಲ. ಅವರನ್ನು ಕೂಡ ಇಲ್ಲಿ ನೆನಪಿಸಿಕೊಳ್ಳುವುದರ ಒಂದಿಗೆ ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದವರು, ಅದಕ್ಕೂ ಒಂದು ವಿಶೇಷ ಮಹತ್ವ ಇದೆ. ಈ ಏರಿಯಾಕ್ಕೆ ಬೆಳ್ಳಾರೆ, ಐವರ್ನಾಡು, ಪಾಲ್ತಾಡು, ಸವಣೂರಿಗೆ ಏರಿಯಾಕ್ಕೆ ಹಿರಿಯರು, ಗೌರವಾನ್ವಿತ ಒಂದು ಪಟೇಲರಾಗಿರತಕ್ಕಂಥ ನಾರಾಯಣ ರೈಗಳು ಇದನ್ನು ಈ ದೀಪ ಬೆಚ್ಚಿ ಹೊಲಗಿಸುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಆದ್ದರಿಂದ ನಮಗೂ ಸಂತೋಷ ಇದೆ. ಈ ಬ್ಯಾಂಕು ಖಂಡಿತವಾಗಿಯೂ ಮುಂದಿನ ದಿನದಲ್ಲಿ ಉತ್ತಮ ಭವಿಷ್ಯವನ್ನು ಹೊಂದುತ್ತದೆ ಅಂತ ಹೇಳುವ ನಾರಾಯಣ ರೈಗಳು ಹಿರಿಯರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ನಿಮಗೆಲ್ಲ ತಿಳಿದ ಹಾಗೆ ಭಾಳ ಜನಪ್ರಿಯ ವ್ಯಕ್ತಿ. ಇವತ್ತು DCC ಬ್ಯಾಂಕಿನಲ್ಲಿ 3 ಬಾರಿ ಸತತವಾಗಿ ಗೆದ್ದು ಇವತ್ತು ರಾಜೇಂದ್ರ ಕುಮಾರ್ ಅವರ ಬಲಗೈ ಬಂಟ ಎನಿಸಿಕೊಂಡಂಥ ಶಶಿಕುಮಾರ್ ರೈ ಬಾಲಿವುಡ್ ಅವರು ನಮ್ಮ ಇಂದಿನ ಮುಖ್ಯ ಅತಿಥಿ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೊಬ್ಬರು ಈ ವರ್ಷದ ಹೊಸ ನಿರ್ದೇಶಕ ಈ ವರ್ಷದ ಪ್ರಥಮ ಬಾರಿಗೆ DCC ಬ್ಯಾಂಕಿನ ನಿರ್ದೇಶಕರ ಆಯ್ಕೆ ಆಯಿತು. ಆದರೆ ಅವರ ಸಹಕಾರಿ ಬಹಳ ಅನುಭವ ಇದೆ. ಈಗಾಗಲೇ 10-20 ವರ್ಷದಿಂದ ಐವರ್ನಾಡು CA ಬ್ಯಾಂಕಿನ ಅಧ್ಯಕ್ಷರಾಗಿ ಸುಳ್ಯ ತಾಲೂಕಿನಲ್ಲಿ ಹೆಚ್ಚಿನ ಇದರಲ್ಲಿ ಜನಸೇವೆ ಮಾಡಿಕೊಂಡು ಎಲ್ಲರ ಚಿರಪರಿಚಿತರಾಗಿರತಕ್ಕಂಥ ನಮ್ಮ ಆತ್ಮೀಯರಾದಂಥ NS ಮನ್ಮಥ ಅವರಿದ್ದಾರೆ. ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ.
ಈ ಭಾಗದ ಪ್ರಥಮ ಪ್ರಜೆ ನಮಿತಾ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೊಬ್ಬರು ನಮಗೆ ಭಾಳ ನೆಚ್ಚಿನ ಡಾಕ್ಟರ್ ನರಸಿಂಹ ಶರ್ಮಾ ಅವರು ಕಾನಾವು ಇವರಿದ್ದಾರೆ. ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೊಬ್ಬರು ರಾಜವೀರಯ್ಯವರು ಬೆಳ್ಳಾರಿಯಲ್ಲಿ ಗೊತ್ತಿಲ್ಲದ ಯಾರೂ ಜನ ಇಲ್ಲ. ಇವತ್ತು ತಮಗೆಲ್ಲ ಗೊತ್ತಿದ್ದರೆ ಸುಳ್ಯ ತಾಲೂಕಿನ ಮಹಿಳಾ ಸಹಕಾರಿ ಸಂಘ ಇವತ್ತು ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರಿದ್ದರೆ ಅದರ ನಾಯಕತ್ವ ರಾಜವೀರಯ್ಯದ್ದು ಅಂತ ಹೇಳುವುದು ನಿಮಗೆ ಗೊತ್ತಿದ್ದಂಥ ವಿಚಾರ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೊಬ್ಬರು ಪನ್ನೆಗುತ್ತು ಸುರೇಶ್ ಕುಮಾರ್ ಶೆಟ್ಟಿಯವರು ವ್ಯವಸ್ಥಾನ ಸಮಿತಿ ಮಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರು. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತೇನೆ. ಇನ್ನೊಬ್ಬರು ನಮಗೆ ಭಾರಿ ಆತ್ಮೀಯರು ಬಿ ನರಸಿಂಹ ಜೋಶಿಯವರು. ನಮ್ಮ ಈ ಶಾಖೆಯನ್ನು ಇಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ಸವಲತ್ತುಗಳನ್ನು ಒದಗಿಸಿಕೊಟ್ಟು ನಮ್ಮೊಟ್ಟಿಗೆ ಭಾಳ ಅನ್ಯೋನ್ಯವಾಗಿರತಕ್ಕಂಥ ನರಸಿಂಹ ಜೋಶಿ ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನು ವೇದಿಕೆಯಲ್ಲಿರತಕ್ಕಂಥ ನಮ್ಮ ಎಲ್ಲ ನಿರ್ದೇಶಕ ಮಿತ್ರರು, ಜನರಲ್ ಮ್ಯಾನೇಜರು ಮತ್ತು ನಮ್ಮ ನೌಕರ ವೃಂದ ಮತ್ತು ನಮ್ಮ ಅಭಿಮಾನಿ ದೇವರುಗಳಾದಂಥ ನೀವು ನಮ್ಮ ಎಲ್ಲ ಇವತ್ತು ಬಂದಿರತಕ್ಕಂಥ ಅಭಿಮಾನಿಗಳನ್ನು ಸ್ವಾಗತ ಮಾಡುತ್ತಾ, ಇವತ್ತು ಪತ್ರಕರ್ತ ಸ್ನೇಹಿತರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡುತ್ತಾ ನನ್ನ ಮಾತನ್ನು ವಿರಮಿಸ್ತೇನೆ. ನಮ್ಮ ಸಂಘದ ನಿರ್ದೇಶಕರಾಗಿರ್ತಕ್ಕಂಥ PB ದಿವಾಕರ್ ರೈ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಮತ್ತೊಮ್ಮೆ ಸ್ವಾಗತಿಸ್ಕೊಳ್ಬೇಕು ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರಿನ ಅಧ್ಯಕ್ಷರಾಗಿ ಶಶಿಕುಮಾರ್ ರೈ ಬಾಲಿಯುಟ್ಟು ಇವರು ನಿರ್ದೇಶಕರಾಗಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಮುಂದೆ SN ಮನ್ಮಥ ಈ ಒಂದು ಸಮಾರಂಭದ ಮುಖ್ಯ ಅತಿಥಿಗಳು. ಅವರನ್ನು ದಯಾಕರ ಆಳ್ವ ಕುಮ್ರ ನಿರ್ದೇಶಕರು ಶ್ರೀರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮಂಗಳೂರು, ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಈಗ ಕುಮ್ರ ದಯಾಕರ ಆಳ್ವ ನಿರ್ದೇಶಕರು ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇವರಿಂದ SN ಮನ್ಮಥ ಇವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಾರ್ಪಣೆ. ಮುಂದೆ ಬೆಳ್ಳಾರೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಬೆಳ್ಳಾರೆ ಗ್ರಾಮದ ಪ್ರಪ್ರಥಮ ಪ್ರಜೆ ಆಗಿರತಕ್ಕಂಥ ಶ್ರೀಮತಿ ನಮಿತಾ L ರೈ ಇವರಿಗೆ ನಿರ್ದೇಶಕರಾಗಿರುವಂಥ ಶ್ರೀಯುತ ಬೆಳ್ಳಿಪ್ಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಈಗ ಬೆಳ್ಳಿಪ್ಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ ನಿರ್ದೇಶಕರು ಇವರಿಂದ ಶ್ರೀಮತಿ ನಮಿತಾ L ರೈ ಇವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇರುವುದನ್ನು ಮುಂದೆ ಈ ದಿನದ ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ನರಸಿಂಹ ಶರ್ಮಾ ಕಾನಾವು ಅಧ್ಯಕ್ಷರು, IMA ಪುತ್ತೂರು ಶಾಖೆ, ಇವರನ್ನು ಅರಿಯಡ್ಕ ಚಿಕ್ಕಪ್ಪ ನಾಯ್ಕ ನಿರ್ದೇಶಕರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ನೋಡಿ, ಡಾಕ್ಟರ್ ಇವರ ಒಂದು ಸೌಜನ್ಯತೆ ಎಷ್ಟು ಇದೆ ಅಂತ ಕಾಣ್ಬೋದು. ಅತ್ಯಂತ ಹಿರಿಯರನ್ನು ಕೂಡ ಗೌರವಿಸ್ತಕ್ಕಂಥ ಒಂದು ಮನೋಭಾವವನ್ನು ಹೊಂದಿರತಕ್ಕಂಥ ಡಾಕ್ಟರ್ ನರಸಿಂಹ ಶರ್ಮಾ ಕಾನಾವು ತಮಗೆ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರ್ತಕ್ಕಂಥ ಶ್ರೀಮತಿ ರಾಜೀವಿ R ರೈ ಇವರನ್ನು ಡಾಕ್ಟರ್ B ಸಂಜೀವ ರೈ ನಿರ್ದೇಶಕರು ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀಮತಿ ರಾಜೀವಿ R ರೈ ಇವರು ಮಹಿಳಾ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸಂಸ್ಥೆಯನ್ನು ಅತ್ಯಂತ ಎತ್ತರಕ್ಕೆ ಕೊಂಡು ಹೋದಂಥ ವ್ಯಕ್ತಿ. ನಮ್ಮೆಲ್ಲರ ಈ ಭಾಗದ ನಾಯಕಿಯಾಗಿ ಇರೋರು ಶ್ರೀಮತಿ ರಾಜೀವಿ R ರೈ ಇವರು. ಮುಂದೆ ಸುರೇಶ್ ಕುಮಾರ್ ಶೆಟ್ಟಿ ಪನ್ನೆಗುತ್ತು ಈ ದಿನದ ಅತಿಥಿಗಳಲ್ಲಿ ಓರ್ವರು. ಅವರನ್ನು ಶ್ರೀ ಗಣೇಶ್ JK ಮಹಾಪ್ರಬಂಧಕರು ಶ್ರೀ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸಂಘ ಮಂಗಳೂರು ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸ್ಕೊಳ್ಬೇಕು ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀ
ಸುರೇಶ್ ಕುಮಾರ್ ಶೆಟ್ಟಿ ಪನ್ನಿಗುತ್ತು ಇವರು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ದೇವಳದ ಹಾಗೂ ಸಮಾಜ ಸೇವೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವರು. ಮುಂದೆ ಈ ಕಟ್ಟಡದ ಶಾಖೆಯ ಕಟ್ಟಡದ ಮಾಲೀಕರಾಗಿರತಕ್ಕಂಥ ಶ್ರೀ ಬಿ ನರಸಿಂಹ ಜೋಶಿ ಇವರನ್ನು ಶಾಖಾ ವ್ಯವಸ್ಥಾಪಕರಾಗಿರುವಂಥ ಶ್ರೀಯುತ ಚಂದ್ರಹಾಸ ಶೆಟ್ಟಿ ಇವರು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು ಅಂತ ಎಲ್ಲರ ಪರವಾಗಿ ನಾನು ವಿನಂತಿಸಿಕೊಡ್ತಾ ಇದ್ದೇನೆ. ಮುಂದೆ ಮುಖ್ಯ ಅತಿಥಿಗಳಿಂದ ಭಾಷಣ ಅಂತ ಇದೆ. ಈ ಬೆಳ್ಳಾರೆ 26 ವಿಶೇಷವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದೇವೆ. ವಿಶೇಷ ಅನ್ನತಕ್ಕಂತಹ ವಿಚಾರವನ್ನು ನಾನು ಹೇಳಬೇಕಿದ್ರೆ, ಒಂದು ಸಂಸ್ಥೆ ಆರೋಗ್ಯಪೂರ್ಣವಾದಂತಹ ಸಂಸ್ಥೆ ಮಹಾಸಭೆಯಲ್ಲಿ ಡಿವಿಡೆಂಡನ್ನು ಘೋಷಣೆ ಮಾಡ್ತದೆ. ನಾನೀಗ ಬೆಳಿಗ್ಗೆ ಮನೆಯಿಂದ ಹೊರಡುವಂಥ ಸಂದರ್ಭದಲ್ಲಿ ಆಮಂತ್ರಣ ಪತ್ರಿಕೆಯನ್ನು ನೋಡಿದೆ. ಆಮಂತ್ರಣ ಪತ್ರಿಕೆಯ ಹಿಂಭಾಗದಲ್ಲಿ ಬರುವ 5 ವರ್ಷಕ್ಕೆ 25% ಡಿವಿಡೆಂಡನ್ನು ಘೋಷಣೆ ಮಾಡಿದ್ದಾರೆ. ಬಹುಶಃ ಈಗಲೇ ಆರೋಗ್ಯಪೂರ್ಣವಾಗಿರತಕ್ಕಂತಹ ಸಂಸ್ಥೆ ಇನ್ನು 5 ವರ್ಷಕ್ಕೆ ಡಿವಿಡೆಂಡನ್ನು ಘೋಷಣೆ ಮಾಡಬೇಕಿದ್ರೆ ಆ ಆಡಳಿತ ಮಂಡಳಿಯ ಹೃದಯ ಸಿರಿವಂತಿಕೆ ಎಷ್ಟಿರಬೇಕು ಎನ್ನುವಂಥದ್ದನ್ನು ನಾವು ಕಾಣಬೇಕು. ಬಹುಶಃ ಈಗಲೇ 5 ವರ್ಷಕ್ಕೆ ಬೇಕಾದಂತಹ ಮಾಪಕವನ್ನು ಮಾಡಿ ಆ ಸಂಸ್ಥೆಯ ಡಿವಿಡೆಂಡನ್ನು ಘೋಷಣೆ ಮಾಡತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಬಹುಶಃ 25ರಿಂದ 30ನೇ ಇಸವಿಯ ತನಕ 25% ಡಿವಿಡೆಂಡನ್ನು ಕೊಡ್ತೇನೆ ಎನ್ನುವಂತಹ ವಿಚಾರವನ್ನು ಆಮಂತ್ರಣ ಪತ್ರಿಕೆಯ ಹಿಂಭಾಗದಲ್ಲಿ ಹಾಕಿದ್ದಾರೆ. ಬಹುಶಃ ಒಬ್ಬ ಆರೋಗ್ಯಪೂರ್ಣವಾದಂಥ ವರನನ್ನು ನೋಡುವಂಥ ಸಂದರ್ಭದಲ್ಲಿ ನಾವು ಅವನ ವಿಚಾರವಾಗಿ ತಿಳಿತೇವೆ. ಅವನ ಕೈಕಾಲು ಸರಿ ಉಂಟ, ಬುದ್ಧಿ ಮಂದ್ಯನ ಎನ್ನುವಂಥ ವಿಚಾರವನ್ನು ತಿಳಿದುಕೊಂಡು ನಾವು ಮದುವೆಯನ್ನು ಮಾಡ್ತೇವೆ. ಅಂತಹ ಒಂದು ಸಂಸ್ಥೆ ಪೂರ್ತಿ 100% ಲಾಭದಲ್ಲಿರತಕ್ಕಂತಹ ಸಂಸ್ಥೆ ಇವತ್ತು ಬೆಳ್ಳಾರೆಯ ಈ ಪೇಟೆಗೆ ಬಂದಿದೆ. ಬಹುಶಃ ಎಲ್ಲ ಈ ಬೆಳ್ಳಾರೆಯ ಸಿರಿವಂತ ನಾಗರಿಕರು ನೀವು ಸ್ವಾಗತಿಸಿದ್ದೀರಿ. ಬಹುಶಃ ತಮ್ಮ ಎಲ್ಲ ವ್ಯವಹಾರಗಳನ್ನು ಈ ಸಂಸ್ಥೆಯಲ್ಲಿ ಮಾಡುವುದಕ್ಕೆ ಯಾವುದೇ ಒಂದು ರೀತಿಯ ನಮಗೆ ತೊಡಕುಗಳಿಲ್ಲ. ಆರೋಗ್ಯಪೂರ್ಣವಾದಂತಹ ಸಂಸ್ಥೆ ಬೆಳ್ಳಾರೆ ಪೇಟೆಯಲ್ಲಿ ಬಂದಿದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬಹುಶಃ ಬಹಳ ಅತ್ಯುತ್ತಮ ಆಡಳಿತ ಮಂಡಳಿ ಇದೆ. ಆಡಳಿತ ಮಂಡಳಿ ಎಲ್ಲರೂ ಹಿರಿಯರಿದ್ದಾರೆ. ಬಹುಶಃ 10 ಸಂಸ್ಥೆಗಳನ್ನ ಕಟ್ಟಿ ಬೆಳಗಿಸಿದಂತಹ ಎಲ್ಲರೂ ಈ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದಾರೆ ಎನ್ನುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಂತೋಷ ಆಗ್ತಾ ಇದೆ. ಬಹುಶಃ ಪರಿಪೂರ್ಣವಾದ ಸಂಸ್ಥೆ ಇವತ್ತು ಬೆಳ್ಳಾರೆ ಪೇಟೆಯಲ್ಲಿ ಬಂದಿದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ, ಬಹುಶಃ ನಮ್ಮ ಉಡುಪಿ ಭಾಗಕ್ಕೆ ಈ ಸಂಸ್ಥೆಯ ಶಾಖೆಗಳನ್ನು ವಿಸ್ತರಣೆ ಮಾಡ್ತಾಯಿದ್ದರು. ಒಂದು 3 ದಿವಸಗಳಲ್ಲಿ 3 ಶಾಖೆಗಳನ್ನು ಉದ್ಘಾಟನೆ ಮಾಡಬೇಕಿದ್ರೆ ಅಲ್ಲಿಯ ಬಂಡವಾಳ ಹೇಗಿರಬೇಕು ಎನ್ನುವಂಥದ್ದನ್ನು ನಾವು ಊಹಿಸಬೇಕು. ಇವತ್ತು ಈಗ ಬೆಳ್ಳಾರೆಯಲ್ಲಿ ಉದ್ಘಾಟನೆ ಆಗಿದೆ, ಸಂಜೆ ಮಧ್ಯಾಹ್ನ ಸವಣೂರಿನಲ್ಲಿ ಆಗ್ತದೆ, ನಾಳೆ ಹಿರಿಯಡ್ಕದಲ್ಲಿ ಆಗ್ತದೆ. ಬಹುಶಃ ಈ ಸಂಸ್ಥೆ ಆರೋಗ್ಯಪೂರ್ಣವಾಗಿದೆ, ಬಂಡವಾಳ ಬೇಕಾದಷ್ಟಿದೆ. ಒಂದೊಂದು ಸಂಸ್ಥೆಗಳು ಹಳ್ಳಿ ಪ್ರದೇಶದಲ್ಲಿ ಶಾಖೆಗಳನ್ನು ಮಾಡಿ ಇಲ್ಲಿಂದ ಡೆಪಾಸಿಟನ್ನು ಪಡೆದು ಪೇಟೆ ಪ್ರದೇಶಕ್ಕೆ ಸಾಲವನ್ನು ನೀಡತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡ್ತವೆ. ಆದರೆ ಇವತ್ತು ಪ್ರಥಮವಾಗಿ ಇಲ್ಲಿ ಒಬ್ಬ ಗ್ರಾಹಕರಿಂದ ಹಣವನ್ನು ಪಡೆದುಕೊಂಡು ಇನ್ನೊಂದು ಗ್ರಾಹಕರಿಗೆ ಸಾಲವನ್ನು ನೀಡತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಬಹುಶಃ ಆ ಸಾಲದ ಪತ್ರ ನಿನ್ನೆಯೇ ಪ್ರಕಟ ಆಗಿದೆ. ಆ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಹೆಡ್ ಆಫೀಸಿಂದ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಹುಶಃ ಆರೋಗ್ಯಪೂರ್ಣವಾದಂತಹ ಸಂಸ್ಥೆಯಲ್ಲಿ, ಆರೋಗ್ಯಪೂರ್ಣವಾದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ನಾವೆಲ್ಲರೂ ಇವತ್ತು ಇದಕ್ಕೆ ಕಾರಣೀಭೂತರಾಗಿದೆ. ಈ ಸಂಸ್ಥೆಯನ್ನು ಬೆಳಗಿಸುವಲ್ಲಿ ತಾವೆಲ್ಲರೂ ಹೆಚ್ಚಿನ ಶಕ್ತಿಯನ್ನು ನೀಡಬೇಕು. ಇವತ್ತು ಜಯರಾಜ್ ರೈ ಮತ್ತು ಅವರ ತಂಡ ಬೆಳ್ಳಾರೆ ಪೇಟೆಯನ್ನು ಬೆಳೆಸತಕ್ಕಂತಹ ಕೆಲಸ ಕಾರ್ಯಕ್ಕೆ ಇವತ್ತು ಒಂದು ಸಂಸ್ಥೆಯನ್ನು ಮುಕುಟಪ್ರಾಯವನ್ನಾಗಿ ಮಾಡಿದ್ದಾರೆ. ಈ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕ ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬೆಳ್ಳಾರೆಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಬೆಳ್ಳಾರೆಯ ಪೇಟೆಯನ್ನು ಬೆಳೆಸತಕ್ಕಂತಹ ಶಕ್ತಿ ಈ ಸಂಸ್ಥೆಯಿಂದ ಆಗಲಿ ಎಂದು ಆಶಿಸುತ್ತಾ, ನನಗೆ ಅವಕಾಶವನ್ನು ನೀಡತಕ್ಕಂಥ ಎಲ್ಲ ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ನಿರ್ದೇಶಕರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಸಹಕಾರ. ಯಾವ ಸಹಕಾರ ಸಂಸ್ಥೆ ಗ್ರಾಹಕರಿಗೆ
ಉತ್ತಮ ಸೇವೆ ಮತ್ತು ಸೌಲಭ್ಯವನ್ನು ಒದಗಿಸ್ತದೆಯೋ ಆ ಸಹಕಾರಿ ಸಂಸ್ಥೆ ಅತಿ ಎತ್ತರಕ್ಕೆ ಬೆಳೀಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದನ್ನು ರಾಮಕೃಷ್ಣ ಸೊಸೈಟಿ ಇವತ್ತು ಮಾಡಿ ತೋರಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕಳೆದ ಹಲವಾರು ವರ್ಷಗಳಿಂದ ಇಡೀ ಜಿಲ್ಲೆಯಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲಿ ಅತ್ಯುತ್ತಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳುವಂಥ ಪ್ರಶಸ್ತಿಗಳನ್ನು ಪಡೆದಿರುವಂಥ ಸಂಸ್ಥೆ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಇವತ್ತು ಅದರ ಅಧ್ಯಕ್ಷರು ಜಯರಾಜ ರೈ ಅವರು DCC ಬ್ಯಾಂಕಿನ ನಿರ್ದೇಶಕರು ಕೂಡ. ಅವರು DC ಬ್ಯಾಂಕಿನ ಒಂದು ಬ್ಯಾಕ್ ಬೋನ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿಯಲ್ಲಿ ಅವರ ಅನುಭವಗಳು, ಅವರ ಈ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥ ಅವರ ಅಗಾಧವಾದಂಥ ಅನುಭವ ರಾಮಕೃಷ್ಣ ಸೊಸೈಟಿಗೆ ಸಹಕಾರಿಯಾಗಿದೆ ಅಂತ ಹೇಳುವಂಥದ್ದನ್ನು ನಾವು ಕಂಡುಕೊಳ್ಳಬಹುದು ಬಂಧುಗಳೇ. ಅಂಥ ಒಂದು ಅಧ್ಯಕ್ಷರ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಿರ್ದೇಶಕರನ್ನು ನಾವು ನೋಡಿದಾಗ ಖಂಡಿತವಾಗಿಯೂ ನೀವು ಸುಳ್ಯದಲ್ಲಿ ಮೊದಲಲ್ಲ, ಬೆಳ್ಳಾರಿಯಲ್ಲಿ ಮೊದಲು ಆ ಒಂದು ಶಾಖೆಯನ್ನು ತೆರೆದಿದ್ದರೆ ಬಹುಶಃ ಈ ಒಂದು ಶಾಖೆ ಅತ್ಯುತ್ತಮವಾದಂಥ ಶಾಖೆಯಾಗಿ ಬೆಳೀತದೆ ಅಂತ ಹೇಳುವಂಥ ಒಂದು ಲಕ್ಷಣ ಇವತ್ತು ನಮಗೆಲ್ಲರಿಗೂ ಗೋಚರಿಸ್ತಾ ಇದ್ದಾರೆ ಅಧ್ಯಕ್ಷರೇ. ಆದ್ದರಿಂದ ಈ ಒಂದು ಸಹಕಾರಿ ಸಂಸ್ಥೆ ಅತ್ಯಂತ ಯಶಸ್ವಿಯಾಗಿ ಬೆಳಲಿ, ಈ ಗ್ರಾಮದ ಮಾತ್ರವಲ್ಲ, ಈ ಪರಿಸರದ, ಈ ಸುಳ್ಯ ತಾಲೂಕಿನ ಈ ಪರಿಸರದ ಸರ್ವ ಜನರಿಗೂ ಇದು ಸಹಕಾರಿಯಾಗಲಿ ಅಂತ ಹೇಳುವಂಥ ಒಂದು ಹಾರೈಕೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬರುವುದಕ್ಕೆ ನಮ್ಮನ್ನ ಜಯರಾಜ ಮತ್ತು ಅವರ ನಿರ್ದೇಶಕರು ಎಲ್ಲರೂ ನಮಗೆ ಆಹ್ವಾನವನ್ನು ಕೊಟ್ಟಿದ್ದೀರಿ. ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಬಂದಿರುವಂಥ ಗಣ್ಯರಿಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಬೆಳ್ಳಾರೆ ಗ್ರಾಮ ಪಂಚಾಯಿತಿನ ಅಧ್ಯಕ್ಷೆ ಹಾಗೂ ಪ್ರಪ್ರಥಮ ಪ್ರಜೆ ಶ್ರೀಮತಿ ನಮಿತಾ ಎಲ್ ರೈ ಈ ಒಂದು ಸಮಾರಂಭದಲ್ಲಿ ಶುಭವನ್ನು ಕಾರ್ಯಕ್ರಮಕ್ಕೆ ಹಾರೈಸಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 26ನೇ ಶಾಖೆಯ ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷರೇ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಹಿರಿಯ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಈ ಸಂಘದ ಸಹಕಾರಿಗಳೇ, ಇವತ್ತು ನಮಗೆ ಒಂದು ಬೆಳ್ಳಾರೆ ಗ್ರಾಮಕ್ಕೆ ಹೆಮ್ಮೆಯ ವಿಷಯ ಅಂದರೆ ನಮ್ಮಲ್ಲಿ ರಾಮಕೃಷ್ಣ ಸೊಸೈಟಿಯು ಇದಕ್ಕಿಂತ ಮುಂಚೆಯೇ ಪ್ರಾರಂಭ ಆಗಬೇಕಿತ್ತು, ಆದರೆ ಈಗ ಪ್ರಾರಂಭವಾಗಿದೆ. ಈ ಸಹಕಾರಿ ಸಂಘಕ್ಕೆ ಈ ಗ್ರಾಮದ ಜನತೆ ಒಳ್ಳೆಯ ಸಹಕಾರ ನೀಡಿ ಈ ರಾಮಕೃಷ್ಣ ಸಂಘವು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿ ಇದಕ್ಕೆ ಒಳ್ಳೆಯ ಸದಸ್ಯರು ಸಂಪೂರ್ಣ ಸಹಕಾರ ನೀಡಿ ಒಳ್ಳೆಯ ಅಭಿವೃದ್ಧಿಯತ್ತ ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸುತ್ತಾ ಈ ಆಡಳಿತ ಮಂಡಳಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್. ಜನಪ್ರಿಯ ವೈದ್ಯರು ಆಗಿರತಕ್ಕಂಥ ಈ ಭಾಗದ ಪ್ರಜೀವಾಗಿರತಕ್ಕಂಥ ಡಾಕ್ಟರ್ ನರಸಿಂಹ ಶರ್ಮ ಖಾನಾವು ಇವರು ಮುಖ್ಯ ಅತಿಥಿ ನೆಲೆಯಲ್ಲಿ ಮಾತುಗಳನ್ನಾಡಬೇಕು ಅಂತ ವಿನಿಸ್ಕೊಳ್ತಾ ಇದ್ದಾರೆ. ಶ್ರೀ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಇದರ 26ನೇ ಶಾಖೆಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರಾದ ಶ್ರೀ ಕೆ ಜಯರಾಜ್ ಬಿ ರೈ ಅವರೇ, ಇಂದಿನ ಸಮಾರಂಭವನ್ನು ಉದ್ಘಾಟಕರಾದ ಶ್ರೀ ಪಟೇಲ್ ನಾರಾಯಣ್ ರೈ ಪಾಲ್ತಾಡ್ರವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಗಣ್ಯರೇ, ಗೌರವಾನ್ವಿತ ಅತಿಥಿಗಳೇ, ನಿರ್ದೇಶಕರುಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಮಹಿಳೆಯರೇ, ಮಾನ್ಯರೇ, ಇಂದು ನಮಗೆ ತುಂಬ ಸಂತೋಷದ ದಿನ. ಯಾಕೆಂದರೆ ಒಂದು ಒಳ್ಳೆಯ ಆರ್ಥಿಕ ವ್ಯವಸ್ಥೆ, ನಮ್ಮ ಬೆಳ್ಳಾರಿಯ ಆರ್ಥಿಕ ವ್ಯವಸ್ಥೆಗೆ ಪ್ರಯೋಜನ ಆಗುವಂತಹ ಶ್ರೀ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 26ನೇ ಶಾಖೆ ಇಂದು ಇಲ್ಲಿ ಉದ್ಘಾಟನೆಗೊಂಡಿದೆ. ಇದು ಒಂದು ನಮ್ಮ ಬೆಳ್ಳಾರಿಯ ಹೃದಯ ಭಾಗದಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇರೋದು ನಮ್ಮ ಗ್ರಾಹಕರಿಗೆಲ್ಲ ತುಂಬ ಒಳ್ಳೆಯದು. ಅದಲ್ಲದೆ ಈಗ ನಾವು ಒಂದು ಸಂಸ್ಥೆ ನೋಡುವಾಗ, ಜಾಗ ನೋಡುವಾಗ ಯಾವಾಗಲೂ ಲೊಕೇಶನ್ ನೋಡ್ತೇವೆ. ಹಾಗೆ ಲೊಕೇಶನಲ್ಲಿ ಇದು ಒಳ್ಳೆಯ ಲೊಕೇಶನ್ನು. ಅದೇ ರೀತಿ ಸೀತಾರಾಮ್ ರೈಗಳು ಹಾಗೆ ಹೇಳಿದರು, ಸತತ 25% ಡಿವಿಡೆಂಡ್ ಕೊಡ್ತಾ ಇರುವ ಸಂಸ್ಥೆ ಇದು. ಇದರಲ್ಲಿ ಶೇರ್ ಇನ್ವೆಸ್ಟ್ ಮಾಡಲಿಕ್ಕೆ ಅಥವಾ FT ಇಡಲಿಕ್ಕೆ ತುಂಬ ಅಟ್ರಾಕ್ಟಿವ್. ಇದರ ಪ್ರಯೋಜನವನ್ನು ಈ ಊರಿನವರು ಪಡ್ಕೊಳ್ಬೇಕು. ಅದೇ ರೀತಿ
ಲೋನನ್ನು ಕಡಿಮೆ ದರದಲ್ಲಿ ಕೊಡ್ತಾರಂತೆ ಇದರಲ್ಲಿ ಮೆನ್ಷನ್ ಆಗಿದೆ. ಇದರೆಲ್ಲ ಉಪಯೋಗವನ್ನು ಈ ಭಾಗದ ಜನರು ಪಡೆದು ಈ ಸಂಸ್ಥೆಯನ್ನು ಇನ್ನಷ್ಟು ಮೇಲಕ್ಕೇರಲು ನಾವು ಸೇರಿಕೊಳ್ಬೇಕು. ಈ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಭಾಗವಾಗಿ ನಾವು ಸೇರಬೇಕು ಅಂತ ಹೇಳ್ತಾ, ಇನ್ನೂ ಅನೇಕ ಶಾಖೆಗಳು ಆಗಲಿ, ಹಿರಿಯರ ಮಾರ್ಗದರ್ಶನದಿಂದ ಇದು ಅತ್ಯಂತ ಯಶಸ್ವಿ ಆಗಲಿಕ್ಕೆ ಯಾವುದೇ ಸಂಶಯ ಇಲ್ಲ. ಹಾಗೆ ಈ ಸಂಸ್ಥೆಗೆ ಒಳ್ಳೆಯದನ್ನು ಹಾರೈಸುತ್ತಾ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಶ್ರೀರಾಮಕೃಷ್ಣ ಸೊಸೈಟಿ 26ನೇ ಈ ಶಾಖೆದ ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿನಂಚಿನ ಜಯರಾಜರೈಕ್ಲೆ ಅಂಚನೆ ಈ ಉದ್ಘಾಟನೆ ಮಾಡಿದ ನಂಚಿನ ಹಿರಿಯರಾಯನ ನಾರಾಯಣ ರೇಕ್ಲೆ ಅಂಚನೆ ವೇದಿಕೆಡಿತನ ಮಹತ ಗೌರವಾನ್ವಿತ ಗಣ್ಯರೇ ಅಂಚನೆ ಈ ಸಂಸ್ಥೆದ ನಿರ್ದೇಶಕರೇ ಅಂಚ ಎದುರು ಕುಲ್ಲಿನಂಚಿನ ಮಾತ ಈ ಸಂಸ್ಥೆದ ಅಭಿಮಾನಿ ಬಂಧುಗಳೇ, ಇನಿ ಭಾರಿ ಸಂತೋಷವಾಪನ ಒಂಜಿ ಸಮಯ ನಮಕು ದಯವಂಡ ಬೇತೆ ಬೇತೆ ಸಹಕಾರ ಸಂಘ ಅವಡು ನೇಷನಲೈಸ್ ಬ್ಯಾಂಕ್ ಅವಡು ಇನಿ ಬೆಳ್ಳಾರೆಡ್ ಉಂಡು. ಅಂಚನೆ ತಿರ್ತಿರ್ದು ಮಿತ್ತು ಮುಟ್ಟ ಕೋಆಪರೇಟಿವ್ ಸೊಸೈಟಿಲು ಉಂಡು. ಅಂಚನೆ ನೇಷನಲೈಸ್ ಬ್ಯಾಂಕ್ ಕೂಡ ಉಂಡು. ಅಂಚನೆ ಬೇತೆ ಸಮುದಾಯದ ಬೇತೆ ಬೇತೆ ಸಹಕಾರಿ ಸಂಘಲ ಇನಿ ಬೆಳ್ಳಾರೆಡ್ ಉಂಡು. ಅನಿ ಇನಿ ಈ ಬೆಳ್ಳಾರೆಡ್ ಬಂಡ್ ಸಮುದಾಯದ ಒಂಜಿ ಸಹಕಾರಿ ಸಂಘ ಇನಿ ಉದ್ಘಾಟನೆ ಆತನದ ಬಂಡ ನಮಗೆ ಪೂರ ಹೆಮ್ಮೆ. ದಯಬಂಡ ಹೆಚ್ಚಿನ ಸಂಖ್ಯೆಡ್ ಮೂಲು ಬೇತೆ ಬೇತೆ ಬ್ಯಾಂಕ್ ಏತೇ ಉದ್ಘಾಟನೆ ಆವಡು ಎಡ್ಡೆ ರೀತಿಡ್ ಇನಿ ನಡತೊಂದುಂಡು. ದಯಬಂಡ ಇನಿ ನಮ್ಮ ಇನಿ ಜನಕೊಲ್ಲ ಮಾತ್ರ ಮಾತಿರಲ ಆರ್ಥಿಕವಾದ ಎಡ್ಡೆ ಆಗಲೇನು ಆರ್ಥಿಕ ಮಟ್ಟಡು ಗುಣಮಟ್ಟಡು ಇನಿ ಬೆಲೆ ಒಂದುಳ್ಳೇರು. ದಯವಿಟ್ಟು ನಮ್ಮ ಇನಿ ಕೃಷಿ ಪತ್ತಿನ ಸಹಕಾರಿ ಸಂಘ ಅವಡು ಐಟು ಎಡ್ಡೆ ಸಹಕಾರತಿಗೆ ನಡೆದಾತ ಇನಿ ಕೃಷಿಕರು ಇನಿ ಹೆಚ್ಚಿದಾಗಲೇ ನಮ್ಮ ಈ ಬೆಳ್ಳಾರಿ ಆಸ್ಪಾಸಿಡು ಕೃಷಿಕರುಳೇನೆ ಆ ಕೃಷಿ ಪತ್ತಿನ ಸಹಕಾರಿ ಸಂಘದ ಮೂಲಕ ಇನಿ ಹೆಚ್ಚಿನ ಒಂಜಿ ಜನಗಳು ಇನಿ ಎಡ್ಡೆ ಗುಣಮಟ್ಟಡು ಬೆಲೆಯರ ಕಾರಣ ಅಂಡು ಅಂಚನೆ ಇನಿ ಆರ್ಥಿಕ ಮಟ್ಟಡುಲಾಗಲು ಹೆಚ್ಚಿನ ಒಂಜಿ ಬೆಳವಣಿಗೆ ಆಯರ ಸಾಧ್ಯ ಅಂಡು. ಅಂಚನೆ ನಾವು ಪನ್ಪುಂಡ ಇನಿ ಸಹಕಾರಿ ಕ್ಷೇತ್ರ ಮಸ್ತ್ ಪವರ್ಫುಲ್ ದಯಂಡ ಎಡ್ಡೆ ಒಂಜಿ ದಯಂಡ ಪ್ರತಿಯೊರಿಯಾಗಲ ಇದು ನಮ್ಮ ರಾಮಕೃಷ್ಣ ಸೊಸೈಟಿ ಮೂಲ ಆದಿಪ್ಪು ಇನಿ ಆಂಡ ಅವು ನೇಷನಲೈಸ್ ಬ್ಯಾಂಕ್ಗೆ ಪೈಪೋಟಿ ಅದು ಉಂಡು ನಮ್ಮ ದಯಂಡ ಇನಿ ಕೋಆಪರೇಟಿವ್ ಸೊಸೈಟಿ ಭಾರಿ ಮುಂದುವರಿಸದುಂಡು. ದಯಂಡ ಇನಿ ಕೋಆಪರೇಟಿವ್ ಸೊಸೈಟಿ ಇನಿ ರಾಮಕೃಷ್ಣ ಸೊಸೈಟಿ ಇನಿ ಕೋಟಿಗಟ್ಟಲೆ ಸಾಲ ಕೊರ್ಪಣವು ಅಂಚನೆ ಕೋಟಿಗಟ್ಟಲೆ ಡೆಪಾಸಿಟ್ ದೆತೊನ್ನಂಚಿನ ವ್ಯವಸ್ಥೆ ಕೂಡ ನಮ್ಮದು ಉಂಡು. ಅಣ್ಣ ನಮ್ಮ ಊರದಾಗಲೇ ನಮ್ಮ ಈ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆದಾಗಲೇ ಇನಿ ಈ ಸಂಸ್ಥೆಡ್ ಸಿಬ್ಬಂದಿಗಳದು ಕೆಲಸ ಮಲ್ಪುನ ವ್ಯವಸ್ಥೆ ಇತ್ತು ನಡೆದಾತು ಜನಕಡೆ ಪೊರುಳುಡೆ ಪಾತೆರ್ದು ನಮಗೆ ದಾನಿಂದ ಬ್ಯಾಂಕ್ಗೆ ಪೋಡಂಡ ಎಡ್ಡೆ ಒಂಜಿ ಪಾತೆರಕ್ಕೆ ನೋಡು ಇನಿ ಎದುರು ಬತ್ತಿಗುಳ್ಳೆ ಒಂಜಿ ಪ್ರೀತಿದ ಪಾತೆರಕ್ಕೆ ಎನ್ನಗ ನಮ್ಗೆ ಆ ಸಂಸ್ಥೆದೊಳ ಈ ಪೊಗ್ಗುಗಾಂತ ಪನ್ಪುನ ಆ ಒಂಜಿ ಪ್ರೀತಿ ವಿಶ್ವಾಸ ನಮ್ಮಟ್ಟು ಆಪುಂಡು. ಆ ಮೂಲಕ ನಮ್ಮ ಇನಿ ಈ ಸಂಸ್ಥೆ ಭಾರಿ ಎತ್ತರಗೂ ಇನಿ ಬತ್ತಿನ ಮನ್ಪು ನಮ್ಮ ಹೆಮ್ಮೆ. ದಯವಂಡ ಒಡೆನಾತ್ ಕೋಟಿಗಟ್ಟಲೆ ಡೆಪಾಸಿಟ್ಲು ಉಂಡು ಅಂಚನೆ ಕೋಟಿಗಟ್ಟಲೆ ಸಾಲ ಕೊರೋದು ಇನಿ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿದ ಬಗ್ಗೆ ಇತ್ತೆ ನಮ್ಮ ಮಾತಿರ್ಲ ಕೇಂಡೋಣ ಅಂಚನೆ ಈ ಸಂಸ್ಥೆ ನನ್ನದು ಎತ್ತರೋತ್ತರ ಅಭಿವೃದ್ಧಿ ಅವಡು ನಮ್ಮೊರ್ತು ಪೂರ್ತಿ ಸಹಕಾರ ತಿಕ್ಕಡ ದಯಬಂಡ ಏತೋ ಸೊಸೈಟಿ ಆಂಡ್ಲ ಇನಿ ಈ ಸಂಸ್ಥೆ ಓಲ್ಲ ಹಾಳಾದ ಪೋತುಜಿ ಬೆಳ್ಳಾರೆಡ್ ಎಡ್ಡೆ ರೀತಿಡ್ ಇನಿ ನಡತೋದುಂಡು. ಪ್ರತಿಯೊಂದು ಪ್ರತಿಯೊಂದಿಲ ಸಂಸ್ಥೆಲ ಎಡ್ಡೆ ರೀತಿಯ ಕಾರ್ಯ ನಿರ್ವಹಿಸೋದುಂಡು ಒಂದು ಪಂಡ್ಬೇರೆ ನಮ್ಮ ಸಂತೋಷ ಪಡೆಯುವುದಿಲ್ಲ. ಇನಿ ನಮ್ಮ ಸಹಕಾರಿ ಸಂಘ ಸುಳ್ಯ ತಾಲೂಕು ದಯವಂಡ ಎನ್ನ ಕೃತಜ್ಞತೆ ದಯವಂಡ ಇನಿ ಈ ಸುಳ್ಯ ತಾಲೂಕು ಮಹಿಳಾ ಉದ್ಯೋಗ ಸಹಕಾರಿ ಸಂಘನ ಇನಿ ಅಡಿಪಾಯ ಪಾರ್ಟ್ನರ್ ಶ್ರೀಯುತ ಸನ್ಮಾನ್ಯ ಸೀತಾರಾಮ್ ರೈಕಳು ಆರೆಗೆ ನಿಜವಾದ ಏತೋ ಜನಗಳು ಇನಿ ಈ ಮುಲ್ಪ ಕೆಲಸ ಮಲ್ತದು ಬೇತೆ ಬೇತೆ ನೆಟ್ಟು ರಿಟೈರ್ಡ್ ಆದ ಪೋದಿಪೋಡು ಅಂಡ ಎಡ್ಡೆ ರೀತಿಡಿ ಇನಿ ಆಗಲ ಒಂಜಿ ಸಂಸಾರ ಎಡ್ಡೆರ ಕಾರಣ ಇನಿ ನಮ್ಮ ಸೀತಾರಾಮ್ ರೈಕಳು ದಯಂಡ ಏನು ಒಂಜಿ ಪ್ರಥಮವಾದ ಪ್ರಮೋಟರ್ ಅದು ಈ ಸಂಸ್ಥೆಡು ಇತ್ತೆ ಐಡುದುಕ್ಕ ಈ ಯಾನ್ ನೆಟ್ ಬೇತೆ ಕಾಲೇಜಿದ ಕೆಲಸಡು
ಸುಳ್ಯ NMC ಸೇರಿ ಐಡುದುಕ್ಕ ಏನನ್ನು ಲೆತ್ತದು ಈ ಸೊಸೈಟಿದ ಒಂಜಿ ಎಂಪ್ಲಾಯ್ ಆದ ಯಾನು ಈ ಸಂಸ್ಥೆ ಸೇರೋಂಡೆ ಸುಳ್ಯ ತಾಲೂಕು ವುಮೆನ್ಸ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಇನಿ ಹೆಡ್ ಆಫೀಸ್ ಸುಬ್ರಹ್ಮಣ್ಯಡು ಬ್ರಾಂಚ್ ಬೆಳ್ಳಾರೆಡು ಉಂಡು ಇನಿ ಆ ಸಂಸ್ಥೆಡು ಇನಿ ಕೊಂಚ ಕೆಲಸ ತಿಕ್ಕದು ಏನು ಈ ಮಟ್ಟೊಟ್ಟು ಯಾನು ದುಂಬು ಬರೋಡಂಡ ಏನ ನಿಜವಾದ್ಲ ಯಾನು ಸೀತಾರಾಮರಿಗೆ ಯಾನು ಕೃತಜ್ಞತೆ ಮತ್ತು ಆಶೀರ್ವಾದ ಕೂಡ ಪಡೆಯೊಂದುಳ್ಳೆ ದಯವುಕಂಡ ಒಂಜಿ ಪೊಂಜವನಾಗ್ಲು ಇನಿ ವಾ ಮಟ್ಟಗೂ ಎಂಚ ಆಪೇರು ನಮಗೂ ಪ್ರತಿಯೊರಿಯಾಗ್ಲ ಗೊತ್ತುಂಡು ನಮ್ಮ ಇನಿ ರಾಜಕೀಯವಾದ ಅಥವಾ ಆಧ್ಯಾತ್ಮಿಕವಾದ ಅಂಚನೆ ಧಾರ್ಮಿಕ ಕ್ಷೇತ್ರಗಳು ಸಾಮಾಜಿಕ ಕ್ಷೇತ್ರಗಳು ಇನಿ ಬೊಳೆಯರ ಕಾರಣ ಈ ಸಂಸ್ಥೆ ಅಂಚನೆ ಇನಿ ಏತೋ ಜನ ಈ ಸಂಸ್ಥೆಡು ಎಡ್ಡಾಯರುಂಡು ಈ ಸಂಸ್ಥೆಡು ಎಡ್ಡಾದ ಆಗ್ಲೇನ ಕುಟುಂಬ ಮುಂಜೆ ದುಂಬುದ ಭವಿಷ್ಯಲ ಎಡ್ಡಾಯರುಂಡು ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಡು ಮಾತೆರೆಗಳ ಈ ಸಂಸ್ಥೆದ ಮೂಲಕ ಸಹಕಾರ ತಿಕ್ಕಡು ಏತೋ ಜನ ಇನಿ ಅಂಡ ಇನಿ ಕೃಷಿಕರಿಗೆ ಆತ ಸಾಲ ಬೋಡು ಇಜ್ಜಿ ಅಗ್ಲಡೆ ಎಡ್ಡೆ ಐತೆ ಆರ್ಥಿಕ ಮಟ್ಟೋಡು ಎಡ್ಡೆ ಉಳ್ಳೇರು ಡೆಪಾಸಿಟ್ ದೀಪೇರು ಅಂಚನೆ ಇನಿ ವ್ಯಾಪಾರ ಮಲ್ಪನಾಗಲೇ ಒಂತೆ ಸಾಲ ಬರ ಸೌಲಭ್ಯ ಜಾಸ್ತಿ ಬೋಡಪ್ಪನ ಹಿಡ್ದಾತು ಆ ಸಾಲಲ ಪೋಂದಿಪ್ಪು ಅಂಚನೆ ಹೆಚ್ಚಿನ ಒಂಜಿ ಡೆಪಾಸಿಟ್ ಈ ಸಂಸ್ಥೆಗೆ ಬರಡಂದು ಪಂಡದು ದೇವರಡ ಪ್ರಾರ್ಥನೆ ಮಲ್ತೊಂದು ಈ ಕಾರ್ಯಕ್ರಮದ ರಡ್ಡು ಪಾತೆರಳ ಅವಕಾಶ ಮಲ್ತ್ಕೊಂಡು ಕೊನ್ನ ರಾಮಕೃಷ್ಣ ಕ್ರಿಯೇಟಿವ್ ಸೊಸೈಟಿದ ಮಾತ ನಿರ್ದೇಶಕರಿಗೆ ಅಧ್ಯಕ್ಷರಿಗೆ ಕೃತಜ್ಞತೆಯನ್ನು ಸಲ್ಲಿಸೊಂದು ಎನ್ನ ರಡ್ಡು ಪಾತೆರನ್ನು ಅಂತವೇ ನಮಸ್ಕಾರ. ಶ್ರೀ ರಾಮಕೃಷ್ಣ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಇದರ ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷರು ಆತ್ಮೀಯರು ಆದ ಜಯರಾಮ್ ರೈ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈ ಒಂದು 15 ದಿವಸದಿಂದ ದಯಾಕರಣ್ಣ ಇಲ್ಲಿ ಮಾಡಿದ ಎಲ್ಲ ಮನೆಗೆ ಹೋಗಿ ಸಾಧಾರಣ ಕಾಗದ ಕೊಟ್ಟು ದಯಾಕರಣ್ಣ ಮತ್ತು ಅವರ ಮ್ಯಾನೇಜರ್ ಮತ್ತು ಅವರ ಸ್ಟಾಫು ಇದೇ ರೀತಿ ನಿಮ್ಮ ಮ್ಯಾನೇಜರ್ ಮತ್ತು ಸ್ಟಾಫ್ ಈ ಬೆಳ್ಳಾರೆಯಲ್ಲಿ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಜಿಲ್ಲೆಯಲ್ಲಿ ನಂಬರ್ 1 ಶಾಖೆಯಾಗಿ ಬೆಳೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆಂದರೆ ಈ ರಾಮಕೃಷ್ಣ ನಾನು ಸಹ ಸ್ವಲ್ಪ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದರಿಂದ ನಾನು ಒಂದು 2-3 ದಿವಸ ನಿಮ್ಮ ಸೊಸೈಟಿಗೆ ಬಂದಿದ್ದೆ. ಅಲ್ಲಿ ಅವರು ಚಂದ್ರಾಸ್ ರೈ ಅವರು ಮತ್ತು ಮಿಲನ್ರವರ ಕೆಲಸವನ್ನು ನೋಡಿ ನನಗೆ ಭಾರಿ ಖುಷಿಯಾಯಿತು. ಯಾಕೆಂದರೆ ಎಲ್ಲರೂ ಇರ್ಬೋದು, ನನಗೆ ಪರಿಚಯ ಇದ್ದದವರಿಬ್ಬರೇ ರಾಮಕೃಷ್ಣದ ಎಲ್ಲ ಸ್ಟಾಫ್ಗಳನ್ನು ನಾನು ಒಳ್ಳೆಯವರೇ ಅಂತಲೇ ಹೇಳ್ತೇನೆ. ಯಾಕೆಂದರೆ ನನಗೆ ಅವರಿಬ್ಬರ ಒಂದು 4-5 ದಿವಸದಿಂದ ಪರಿಚಯ ಆಗಿ ನಾನು ಈ ಮಾತು ಹೇಳ್ತಿದ್ದೇನೆ. ರಾಮಕೃಷ್ಣ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯು ಬೆಳ್ಳಾರೆಯಲ್ಲಿ ಉತ್ತಮ ಶಾಖೆಯಾಗಿ ಬೆಳೆಯಲಿ, ಇದರ ಶಾಖೆಯು ಜಿಲ್ಲೆಯಲ್ಲಿ 100 ಶಾಖೆಯಾಗಿ ಬೆಳೆಯಲಿ ಎಂದು ಶುಭ ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತುಗಳನ್ನು. ಕಟ್ಟಡ ಮಾಲೀಕರಾಗಿರ್ತಕ್ಕಂಥ ಶ್ರೀಯುತ ಬಿ ನರಸಿಂಹ ಜೋಶಿ ಇವರು ಅತಿಥಿ ನೆಲೆಯಲ್ಲಿ ಮಾತುಗಳನ್ನ ಆಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಎದುರು ಕುಳಿತಿರುವ ಈ ಸಂಸ್ಥೆಯ ಅಭಿಮಾನಿ ಗ್ರಾಹಕ ಬಂಧುಗಳೇ ಹಾಗೂ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಪ್ರಥಮವಾಗಿ ನಾನು ಶ್ರೀ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಶ್ರೀ ಜಯರಾಜ್ ಬಿ ವೈ ಮತ್ತು ಬಳಗಕ್ಕೆ ತನ್ನ 26ನೇ ಶಾಖೆ ನನ್ನ ವಾಣಿಜ್ಯ ಸಂಕೀರ್ಣವನ್ನು ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ವಾಣಿಜ್ಯ ಸಂಕೀರ್ಣದಲ್ಲಿ ನನ್ನ ಜವಳಿ ಮಳಿಗೆ ಪ್ರಾರಂಭಗೊಂಡರು ಈ ಭಾಗ ಬಹುಕಾಲ ಖಾಲಿಯಾಗಿಯೇ ಇತ್ತು. ಅದೆಷ್ಟೋ ಜನರು ಬಾಡಿಗೆಯ ನೆಲೆಯಲ್ಲಿ ನನ್ನನ್ನು ವಿನಂತಿಸಿದರು, ನಾನು ಈ ತನಕ ಕೊಟ್ಟಿರಲಿಲ್ಲ. ನನಗೆ ನನ್ನ ಜವಳಿ ಮಳಿಗೆಯನ್ನು ಅಲ್ಲಿ ಕೂಡ ವಿಸ್ತರಿಸುವುದು ಅಥವಾ ಒಳ್ಳೆಯ ಬ್ಯಾಂಕಿಂಗ್ ಸಂಸ್ಥೆಗೆ ಕೊಡುವ ಯೋಚನೆ ನನ್ನಲ್ಲಿತ್ತು. ಈ ಸಂಸ್ಥೆಯ ಬಗ್ಗೆ ಶ್ರೀಯುತ ದಯಾಕರ್ ಆಳುವವರು ಕೇಳಿದಾಗ ಕೇವಲ ಬಾಡಿಗೆದಾರಂತೆ ಅಲ್ಲ, ಬದಲಾಗಿ ಒಳ್ಳೆಯ ಹೆಸರು ಗಳಿಸಿದ ಪ್ರತಿಷ್ಠಿತ ಸಂಸ್ಥೆ ಎಂದು ನಾನು ಮತ್ತು ನನ್ನ ಕುಟುಂಬ ವರ್ಗದವರು ಸಂತೋಷದಿಂದ ಒಪ್ಪಿಕೊಂಡಿದ್ದೆವು. ಖಂಡಿತವಾಗಿಯೂ ಈ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬೆಳ್ಳಾರೆಯಲ್ಲಿ ಉಜ್ವಲ ಭವಿಷ್ಯವಿದೆ ಎಂಬ ಆಶಾಭಾವನೆ ನಮ್ಮೆಲ್ಲರದು. ನಮ್ಮ ಜೋಶಿ ಬಳಗವು ಸಂಪೂರ್ಣ ಸಹಕಾರ ನೀಡಲಿದೆ. ಈ ಕಟ್ಟಡವನ್ನು ಸಂಸ್ಥೆಯ ಶಾಖೆಗೆ ಸಂಸ್ಥೆಯ ಗೈಡ್ಲೈನ್ಸ್ನಂತೆ ಅಂದವಾಗಿ ಕಟ್ಟಿದ ನನ್ನ ಇಂಜಿನಿಯರ್ ವಿಜಯ ಪಾಲಾರು ಮತ್ತು ಸಂಸ್ಥೆಯ ಇಂಜಿನಿಯರ್ ಶ್ರೀ ನವನೀತ್ ರೈ ಅವರಿಗೂ ಧನ್ಯವಾದಗಳು. ಈ ಸಂಸ್ಥೆಯಿಂದ ಬೆಳ್ಳಾರೆ ಜನತೆಗೆ ಸುಗಮವಾದ ಬ್ಯಾಂಕಿಂಗ್ ಹಣಕಾಸು ಸೇವೆಗಳು ಲಭಿಸಲಿ, ಜನರ ನಂಬಿಕೆಯನ್ನು ಗೆಲ್ಲಲಿ, ಗ್ರಾಹಕರ ಆಶೋತ್ತರಗಳನ್ನು ಈಡೇರಿಸಲಿ. ಈ ಸಂಸ್ಥೆಯು ಬೆಳ್ಳಾರೆ ಶಾಖೆಯ ಅಪಾರ ಯಶಸ್ಸು ಪಡೆಯಲಿ. ಅವರ ಎಲ್ಲ ಬೆಳ್ಳಾರೆ ಶಾಖೆಯು ಅತ್ಯಂತ ಯಶಸ್ವಿ ನಂಬರ್ 1 ಶಾಖೆಯಾಗಲಿ. ಈ ಸಂಸ್ಥೆಯು ಬೆಳ್ಳಾರಿಯಲ್ಲದೆ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಮಾದರಿ ಶಾಖೆಯಾಗಲಿ ಎಂದು ಶುಭವನ್ನು ಹಾರೈಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್. ದಕ್ಷಿಣ ಕನ್ನಡ ಜಿಲ್ಲೆಯ ಮನೋಹರವಾದ ಸುಳ್ಯ ತಾಲೂಕಿನ ಬೆಳ್ಳಾರೆಯಲ್ಲಿ ನಮ್ಮ ಶ್ರೀ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 26ನೇ ಶಾಖೆಯು
ಪ್ರಾರಂಭೋತ್ಸವದಲ್ಲಿ ಉದ್ಘಾಟಕರಾಗಿ ಆಗಮಿಸಲಿರುವಂತಹ ಮಾನ್ಯ ಶಾಸಕರಾದ ಕುಮಾರಿ ಭಾಗೀರಥಿ ಮುರಳಿ ಅವರೇ, ನಮ್ಮವರಾದ ಅಧ್ಯಕ್ಷರಾದ ಕೆ ಜಯರಾಜ್ ಬೀರಯವರೇ, ಮುಖ್ಯ ಅತಿಥಿ ಹಿರಿಯರೇ, ನಿರ್ದೇಶಕ ಬಂಧುಗಳೇ, ಮಹಾಪ್ರಬಂಧಕರೇ, ಶಾಖಾ ವ್ಯವಸ್ಥಾಪಕರೇ ಹಾಗೂ ಸಿಬ್ಬಂದಿ ಬಂಧುವರಿಯರೇ, ನಮ್ಮ ಈ ಸಂಸ್ಥೆಯ ಸದಸ್ಯರೇ, ಸನ್ಮಾನ್ಯ ಸಭಿಕ ಬಂಧುಗಳೇ, ಮಾಧ್ಯಮ ಮಿತ್ರರೇ, 3 ದಶಕಗಳ ಮತ್ತು 1 ಸಂವತ್ಸರಗಳ ಪೂರ್ವದಲ್ಲಿ ನಮ್ಮ ಶ್ರೀರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಪ್ರಾರಂಭಗೊಂಡಿದೆ. ನಮ್ಮ ಹಲವು ದಿನಗಳ ಕನಸಾದ ಬೆಳ್ಳಾರೆ ಶಾಖೆಯ ಪ್ರಾರಂಭೋತ್ಸವದ ಈ ದಿನದಂದು ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ನನ್ನ ಪೂಜ್ಯ ಪತಿವರ್ಯರಾದ ದಿವಂಗತ ಕೊನಿಬೈಲು ಬಾಕ್ರಬೈಲು ಜಯಪಾಲ್ ಶೆಟ್ಟಿಯವರನ್ನು ಸ್ಮರಿಸಿಕೊಳ್ಳುತ್ತೇನೆ. UNO ವಿಶ್ವಸಂಸ್ಥೆಯ ದೀರ್ಘಕಾಲ ಉನ್ನತ ಹುದ್ದೆಯಲ್ಲಿದ್ದು ಭಾರತೀಯ ನಾಗರಿಕ ವಿಮಾನಯಾನ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ದುಡಿದು ತಮ್ಮ ಸಮೃದ್ಧ ಪೂರ್ವ ಅನುಭವವನ್ನು ಧಾರೆ ಎಳೆದು ಕಟ್ಟಿದ ಮಹಾಸಂಸ್ಥೆ ಶ್ರೀರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಆಗಿದೆ. ಪ್ರಸಕ್ತ ಅಧ್ಯಕ್ಷರಾಗಿ ಶ್ರೀ ಕೆ ಜಯರಾಜ್ ಬೀರೆಯವರು ನಮ್ಮ ಸಂಸ್ಥೆಯ ಅಭ್ಯುದಯಕ್ಕಾಗಿ ವೇಗವರ್ಧಕವಾಗಿ ದುಡಿದು ಇಂದಿನ ಸಾಫಲ್ಯಕ್ಕೆ ಕಾರಣರಾಗಿರುತ್ತಾರೆ. ಹಲವಾರು ರಾಷ್ಟ್ರೀಯ ಪುರಸ್ಕಾರವನ್ನು ನಮ್ಮ ಸಂಸ್ಥೆ ಉನ್ನತ ನಿರ್ದೇಶಕರ ಮಂಡಳಿಯ ಸಾಧನೆಯಿಂದ ಗಳಿಸಿದೆ. ನಮ್ಮ ಸಿಬ್ಬಂದಿ ವರ್ಗ ಮೇರು ಸೇವೆ ಅನುಕರಣೀಯ. ಸಹಕಾರಕ್ಕೆ ಹೆಸರಾದ ಚಾರಿತ್ರಿಕ ಬೆಳ್ಳಾರ ಜನತೆಯ ಸರ್ವ ಪ್ರೋತ್ಸಾಹವನ್ನು ಈ ನಮ್ಮ ನೂತನ ಶಾಖೆಗೆ ನೀಡುವಂತಾಗಲಿ. ನೂತನ ಶಾಖೆಯ ವ್ಯವಸ್ಥಾಪಕರಿಗೂ ಸಿಬ್ಬಂದಿ ವರ್ಗಕ್ಕೂ ಹಾಗೆ ಶಾಖೆಯ ಸುವರ್ಣ ಸಮೃದ್ಧಿಯ ಪಥದಲ್ಲಿ ನಡೆಯುವ ಶಕ್ತಿಯನ್ನು ದೇವರು ನೀಡಲಿ ಎಂದು ಹಾರೈಸುತ್ತೇನೆ. ಜೈ SRCCL, ಜೈ ಹಿಂದ್. ಇತಿ ಶ್ರೀಮತಿ ಲಕ್ಷ್ಮೀ ಜಯಪಾಲ್ ಶೆಟ್ಟಿ, ಸ್ಥಾಪಕ ಅಧ್ಯಕ್ಷರ ಸಹಧರ್ಮಿಣಿ ಮತ್ತು ಉಪಾಧ್ಯಕ್ಷರು SRCCS ಮಂಗಳೂರು. ಅದೇ ಅಲ್ಲದೆ ನಮ್ಮ ಈ ಸಂಸ್ಥೆಯ ಈ ಕಟ್ಟಡದ ಮಾಲೀಕರಾದ ಜೋಶಿಯವರ ಅಣ್ಣ ಜಯಪ್ರಸಾದ್ ಜೋಶಿಯವರು ಒಂದು ಸಂದೇಶವನ್ನು ನೀಡಿರುತ್ತಾರೆ. ಅದನ್ನು ಕೂಡ ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರು ಹಾಗೂ ಮಾನ್ಯ ನಿರ್ದೇಶಕರು ಶ್ರೀರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಮಂಗಳೂರು ಹಾಗೂ ಶಾಖಾ ವ್ಯವಸ್ಥಾಪಕರು ಸಿಬ್ಬಂದಿ ವರ್ಗ ಬೆಳ್ಳಾರಿಯವರಿಗೆ ಬೆಳ್ಳಾರೆ ಜಯಪ್ರಸಾದ್ ಜೋಶಿಯ ಸ್ವಪ್ರೇಮ ನಮಸ್ಕಾರಗಳು. ನಮ್ಮ ನೂತನ 26ನೇ ಶಾಖೆಯಲ್ಲಿ ದಿನಾಂಕ 8/6/2025 ಉದ್ಘಾಟನೆ ಹಾಗೂ ಶುಭಾರಂಭಕ್ಕೆ ಪ್ರೀತಿಪೂರ್ವಕವಾಗಿ ಆಮಂತ್ರಿಸಿರುತ್ತೀರಿ. ಧನ್ಯವಾದಗಳು. ನನಗೆ ತಮ್ಮಲ್ಲಿ ಈಗಾಗಲೇ ವಿವರಿಸಿದಂತೆ ಅನಿವಾರ್ಯ ಕಾರಣಗಳಿಂದ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಅನಾನುಕೂಲವಾಗಿದೆ. ದಯವಿಟ್ಟು ಕ್ಷಮಿಸಿರಿ. ತಮ್ಮಗಳ ನೇತೃತ್ವದ ಸೊಸೈಟಿ ಈಗಾಗಲೇ ಡಿವಿಡೆಂಡ್ ನೀಡುವಲ್ಲಿ ಇತ್ಯಾದಿ 10 ಹಲವು ವಿಚಾರಗಳಲ್ಲಿ ಮುಂಚೂಣಿಯಲ್ಲಿದೆ. ನಮ್ಮ ಸೊಸೈಟಿ ನಮ್ಮ ಊರಿನಲ್ಲಿ ಬೆಳ್ಳಾರಿಯಲ್ಲಿ ಶಾಖೆಯನ್ನು ಆರಂಭಿಸುವುದು ಸಂತಸದಾಯಕವಾಗಿದೆ ಹಾಗೂ ಸ್ವಾಗತಾರ್ಹ. ಊರಿನ ಮತ್ತು ನಮ್ಮ ಸೊಸೈಟಿಯ ಪರಸ್ಪರ ಅಭಿವೃದ್ಧಿಗೆ ಪೂರಕವಾಗಿದೆ. ಹೊಸ ಶಾಖೆಯನ್ನು ತಮ್ಮ ವ್ಯವಹಾರ ಅಭಿವೃದ್ಧಿ ಹೊಂದಲಿ. ತಮ್ಮಗಳ ನೇತೃತ್ವದಲ್ಲಿ ಸೊಸೈಟಿ ಎಲ್ಲ ನಿಟ್ಟಿನಲ್ಲಿ ಉಜ್ವಲ ಭವಿಷ್ಯದ ಪಥದತ್ತ ಮುನ್ನಡೆಯಲಿ. ನಿಮಗೆಲ್ಲರಿಗೂ ಶುಭವಾಗಲಿ ಎಂದು ಭಗವಂತನನ್ನು ಪ್ರಾರ್ಥಿಸುತ್ತೇನೆ ಮತ್ತು ಹಾರೈಸುತ್ತೇನೆ. ತಮ್ಮನಾದ ಜಯಪ್ರಸಾದ್ ಜೋಶಿ. ಥ್ಯಾಂಕ್ ಯು. ಧನ್ಯವಾದಗಳು. ಮುಂದೆ ಈ ಒಂದು ಶಾಖೆಯನ್ನು ತೆರೆಯುವಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ಇಬ್ಬರನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ನಮ್ಮ ಆಡಳಿತ ಮಂಡಳಿ ತುಂಬ ಸಂತೋಷ ಪಡ್ತಾ ಇದೆ. ಈ ಶಾಖಾಧಿಕಾರಿಯಾಗಿ ಹಲವಾರು ದಿನದಿಂದ ಶ್ರಮಿಸ್ತಾ ಇರತಕ್ಕಂಥ ಶ್ರೀಯುತ ಚಂದ್ರಹಾಸ ಶೆಟ್ಟಿ ಮತ್ತು ಶಾಖಾ ಸಿಬ್ಬಂದಿಗಳಾಗಿರ್ತಕ್ಕಂಥ ಶ್ರೀ ಮಿಲನ್ ಇವರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಅಧ್ಯಕ್ಷರಿಂದ ಗೌರವವನ್ನು ಸ್ವೀಕರಿಸಿಕೊಳ್ಬೇಕು ಅಂತ ನಾನು ವಿನಿಸ್ಕೊಳ್ತಾ ಇದ್ದೇನೆ. ಇವರು ಈಗ ಶಾಖೆಯ ವ್ಯವಸ್ಥಾಪಕರನ್ನು ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಹಿರಿಯರೂ ಆಗಿರ್ತಕ್ಕಂಥ ಸೀತಾರಾಮರೈ ಇವರು ಶಾಲು ಹೊದಿಸಿ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ದಯಕರ ಆಳ್ವ ಇವರು ಕೂಡ ನಿರ್ದೇಶಕರು, ಇವರು ಕೂಡ ಗೌರವಿಸ್ತಾ ಇರುವುದನ್ನು ಕಾಣ್ಬೋದು. ಹಾಗೆ ಶಶಿಕುಮಾರ್ ರೈ ಬಾಲ್ಯೋಟು ಇವರು ಕೂಡ
ನಮ್ಮೆಲ್ಲರ ಮುಂದೆ ಗೌರವಿಸುವುದನ್ನು ನಾವು ಕಾಣ್ತಾ ಇರ್ಬೋದು. ಅತ್ಯಂತ ಕ್ರಿಯಾಶೀಲ ಒಂದು ಆಡಳಿತ ಮಂಡಳಿ ಶ್ರೀ ಜಯರಾಜ್ ಬಿ ರೈ ಇವರ ನಾಯಕತ್ವದಲ್ಲಿ ಸಂಸ್ಥೆ ಬಹಳಷ್ಟು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎನ್ನುವಂಥ ಒಂದು ಶುಭಾಶಯಗಳನ್ನು ನಾವೆಲ್ಲರೂ ಕೂಡ ಸಲ್ಲಿಸೋಣ. ಈ ಕಾರ್ಯಕ್ರಮದ ಅಧ್ಯಕ್ಷರು ಬೆಳ್ಳಾರಿ ಶ್ರೀ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀಯುತ ಜಯರಾಜ್ ಬಿ ರೈ ಇವರು ಈಗ ಅಧ್ಯಕ್ಷೀಯ ನೆಲೆಯಲ್ಲಿ ಹಾಗೂ ಸಂಸ್ಥೆಯ ಅಧ್ಯಕ್ಷರ ನೆಲೆಯಲ್ಲಿಯೂ ಕೂಡ ಮಾತುಗಳನ್ನಾಡಬೇಕು ಅಂತ ನಾನು ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ರಾಮಕೃಷ್ಣ ಸೊಸೈಟಿಯ ವಿಷಯದಲ್ಲಿ ನಡೆದು ಬಂದ ದಾರಿಯ ವಿಷಯದಲ್ಲಿ ಸೀತಾರಾಮರಯ್ಯವರು ನಿಮಗೆ ವಿವರವನ್ನು ತಿಳಿಸಿದ್ದಾರೆ. ಅದೊಂದು ಚರಿತ್ರೆಯಾಗಿದೆ. ಆ ವಿಷಯದಲ್ಲಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ರಾಮಕೃಷ್ಣ ಸೊಸೈಟಿ ಈ ಒಂದು ಲೆವೆಲಿಗೆ ಬರಲಿಕ್ಕೆ, ಈ ಘಟ್ಟಕ್ಕೆ ಬರಲಿಕ್ಕೆ ಏನೆಲ್ಲ ಕಾರಣ, ಈ ವಿಷಯವನ್ನು ನಿಮಗೆ ತಿಳಿಸ್ತೇನೆ ನಾನು. ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಒಂದು ಸೊಸೈಟಿ ಆಗಿರ್ಬೋದು. ಸೊಸೈಟಿ ಆ್ಯಕ್ಟ್ನಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಆದರೆ ಒಂದು ನ್ಯಾಷನಲೈಸ್ ಬ್ಯಾಂಕ್ ಹೇಗೆ ಕೆಲಸ ಮಾಡ್ತದೋ ಆ ನಿಟ್ಟಿನಿಂದ ರಾಮಕೃಷ್ಣ ಸೊಸೈಟಿ ಕೆಲಸ ಮಾಡ್ತಿದೆ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ಈ NPA ಅಕೌಂಟ್ ತುಂಬ ಮಂದಿ ಬ್ಯಾಂಕ್ನವರಿದ್ದೀರಿ, ವಿಜಯ ಬ್ಯಾಂಕ್ನವರಿದ್ದೀರಿ, ಕೆನರಾ ಬ್ಯಾಂಕ್ನವರಿದ್ದೀರಿ. ಈ NPA ಕಾನ್ಸೆಪ್ಟ್ ಇದು ಬ್ಯಾಂಕ್ಗಳಿಗೆ ಮಾತ್ರ ಅನ್ವಯ, ಸೊಸೈಟಿಗಳಿಗೆ ಇದು ಅನ್ವಯ ಆಗಿಲ್ಲ. ಆದರೆ 2004ರಿಂದ ರಾಮಕೃಷ್ಣ ಸೊಸೈಟಿಯಲ್ಲಿ ಈ NPA ಕಾನ್ಸೆಪ್ಟನ್ನು ಅಳವಡಿಸಿ ಆ ನಿಟ್ಟಿನಿಂದ ಕೆಲಸ ಮಾಡಿದ ಕಾರಣದಿಂದಾಗಿ ಇವತ್ತು 31/3/2025ಕ್ಕೆ ಸುಮಾರು 500 ಕೋಟಿ ಹೊರಬಾಕಿ ಸಾಲದಲ್ಲಿ ಈ ನಂಬಲಿಕ್ಕಿಲ್ಲ, ಕೇವಲ 26 ಲಕ್ಷ ಮಾತ್ರ NPA ಆಗಿದೆ. ಅದು 0.10%. ಅದು ಕೂಡ ಭಾಳ ಹಳೆಯ ಅಕೌಂಟ್ಗಳು. ನಮ್ಮ ಸೀತಾರಾಮರಯ್ಯವರು ಪ್ರತಿಯೊಂದು ಸಭೆಯಲ್ಲಿ, ಆಡಳಿತ ಮಂಡಳಿ ಸಭೆಯಲ್ಲಿ ಹೇಳುವುದುಂಟು, ಇದನ್ನು ಕೂಡ ನಾವು ರಿಕವರಿ ಮಾಡಬೇಕು, ಇಲ್ಲದೇ ಅದಕ್ಕೊಂದು ವ್ಯವಸ್ಥೆ ಮಾಡಿ ಅದನ್ನು ಬ್ಯಾಲೆನ್ಸ್ ಶೀಟಿಂದ ತೆಗಿಬೇಕಂತ. ಸೊ ಆ ವಿಷಯದಲ್ಲಿ ಕೂಡ ನಾವು ಕಾರ್ಯಸಂಪನ್ನರಾಗಿದ್ದೇವೆ. ಇದು ಹೇಗೆ ಸಾಧ್ಯ? ನಾವು ನಿನ್ನೆ ದಿವಾಕರ್ ಅವರೊಟ್ಟಿಗೆ ಉಡುಪಿಗೆ ಹೋಗಿದ್ದೆವು. ಅಲ್ಲಿ ಒಂದು ವಿಷಯ ಬಂತು. ಅವರು ಒಬ್ಬರು ಹೇಳಿದರು, ರಾಮಕೃಷ್ಣ ಸೊಸೈಟಿ ಜ್ಯುವೆಲ್ ಲೋನ್ ಹೆಚ್ಚಾಗಿ ಕೊಡ್ತಾರೆ, ಬೇರೆ ಲೋನಿಗೆ ಒತ್ತು ಕೊಡೋದಿಲ್ಲ ಅಂತ. ನಾನು ಅವರ ಹತ್ರ ಏನು ಮಾತಾಡಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ನಾವು ಹೋದ ಪರ್ಪಸೇ ಬೇರೆ. ನಾನು ಅವರ ಹತ್ರ ಅಲ್ಲಿ ಚರ್ಚೆಗೆ ಹೋದವನಲ್ಲ. ಆದರೆ ಒಂದು ಗಮನದಲ್ಲಿರಲಿ, ರಿಟೇಲ್ ಲೆಂಡಿಂಗ್, ಸಣ್ಣ ಸಣ್ಣ ಸಾಲಗಳು. ಸೀತಾರಾಮರಯ್ಯವರು ಹೇಳಿದರು 1 ಲಕ್ಷ ಸದಸ್ಯರಿದ್ದಾರೆ ಅಂತ. ಈ ಎಲ್ಲ 1 ಲಕ್ಷ ಸದಸ್ಯರಿಗೂ ಕೂಡ ಒಂದಲ್ಲದೆ ಒಂದು ಅಕೌಂಟ್ ನಮ್ಮ ಹತ್ರ ಇದೆ. ಜ್ಯುವೆಲ್ ಲೋನ್ ಆಗಲಿ, 2 ವೀಲರ್ ಲೋನ್ ಆಗಲಿ, 3 ವೀಲರ್ ಲೋನ್ ಆಗಲಿ, ಮಾರ್ಗೇಜ್ ಲೋನ್ ಆಗಲಿ, ಎಲ್ಲ ಥರದ ಲೋನ್ಗಳಿವೆ. ಆ ಲೋನುಗಳನ್ನು ನಮ್ಮ ಶಾಖಾಧಿಕಾರಿಗಳು ಲೋನು ಕೊಡುವಾಗಲೇ ಪಾರ್ಟಿಯನ್ನು ಗುರುತಿಸಿ ಅವರಿಗೆ ಅದನ್ನು ಹಿಂದೆ ಕೊಡುವ ಒಂದು ವಿಷಯದಲ್ಲಿ ಅದನ್ನು ದೃಢಪಡಿಸಿಕೊಂಡು ಸಾಲ ನೀಡುತ್ತಾ ಬಂದಿದ್ದಾರೆ. ಆ ನಿಟ್ಟಿನಿಂದ ರಾಮಕೃಷ್ಣ ಸೊಸೈಟಿಯ NPA ಭಾಳಷ್ಟು ಕಡಿಮೆ ಆಗಿದೆ. ಈ NPA ಇಲ್ಲಿ ಕಡಿಮೆ ಆಗ್ತದ, ಬ್ಯಾಂಕ್ನವರು ಇದ್ದೀರಿ, ನಿಮಗೆ ಹೇಳೋದಲ್ಲ, ಜಸ್ಟ್ ಒಂದು ಎಲ್ಲಿ NPA ಕಡಿಮೆ ಆಗ್ತದೆ ಎಲ್ಲ ಅಸೆಟ್ಗಳು ಪರ್ಫಾರ್ಮ್ ಮಾಡಲಿಕ್ಕೆ ಆರಂಭ ಆಗ್ತದೆ. ಎಲ್ಲಿ ಅಸೆಟ್ಗಳು ಪರ್ಫಾರ್ಮ್ ಮಾಡುವಾಗ ಆಗ ನೆಟ್ ಪ್ರಾಫಿಟ್ ಕೂಡ ಹೆಚ್ಚಾಗ್ತದೆ. 16,29,00,000 ಒಂದು ಸೊಸೈಟಿ 16,29,00,000 ತನ್ನ 30ನೇ ವರ್ಷದಲ್ಲಿ ಅಷ್ಟು ಲಾಭ ಗಳಿಸಬೇಕಾದರೆ ಎಲ್ಲರ ಶ್ರಮ ಇದೆ. ನಮ್ಮ 3 ವಿಭಾಗ, ಒಂದು ನಮ್ಮ ಆಡಳಿತ ಮಂಡಳಿ, 16 ಮಂದಿ ನಿರ್ದೇಶಕರಿದ್ದಾರೆ. ಅವರವರ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಸ್ಥಾನದಲ್ಲಿದ್ದು ನಿವೃತ್ತಿ ಹೊಂದಿ, ಇಲ್ಲದ ಕೆಲವು ಸಹಕಾರಿಗಳಿದ್ದಾರೆ. ಸೀತಾರಾಮರಯ್ಯವರು, ನಮ್ಮ ದಿವಾಕರಯ್ಯವರು ಇರ್ಬೋದು, ಪ್ರಸಾದ್ ಕೌಶಲ್ ಶೆಟ್ಟಿ ಇರ್ಬೋದು, ದಯಾಕರ್ ಆಳೂರು ಇರ್ಬೋದು, ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರ ಒಂದು ನಿರ್ದೇಶನದಲ್ಲಿ ಈ ಒಂದು ಸಂಸ್ಥೆ ತುಂಬ ವೃದ್ಧಿಯಾಗಿದೆ.
ಒಂದು ವಿಷಯ ನಿಮ್ಮ ಗಮನಕ್ಕೆ ತರುವುದೇನೆಂದರೆ, ಈ 16 ಮಂದಿ ನಿರ್ದೇಶಕರು ಅವರಿಗೆ ರಾಮಕೃಷ್ಣ ಸೊಸೈಟಿಯಿಂದ ಏನೂ ಒಂದು ಪ್ರಯೋಜನವನ್ನು ಬಯಸುವರಲ್ಲ. ಅವರಿಂದ ಏನು ರಾಮಕೃಷ್ಣ ಸೊಸೈಟಿಗೆ ಕೊಡ್ಬೋದು. ಆ ನಿಟ್ಟಿನಿಂದ 1994ರಲ್ಲಿ ಜಯಪಾಲ್ ಶೆಟ್ಟಿಯವರಿಂದ ಆರಂಭವಾದ ಸಂಸ್ಥೆ ಇವತ್ತಿನ ದಿವಸ ಕೂಡ ಒಂದೇ ಒಂದು ಡೈರೆಕ್ಟರ್ ಆಗಲಿ ನಮ್ಮ ಇಂಟರ್ನಲ್ ವರ್ಕ್ನಲ್ಲಿ ಇಂಟರ್ಫಿಯರ್ ಅವರು ಆದಲ್ಲ. ಪಾಲಿಸಿ ಮ್ಯಾಟರ್, ಒಂದು ಪಾಲಿಸಿನ ಮಾಡ್ತೇವೆ ನಾವು, ಆ ಪಾಲಿಸಿನ ಇಂಪ್ಲಿಮೆಂಟ್ ಮಾಡ್ತೇವೆ ನಾವು. ಹೌದು, ನಾನು ಬ್ಯಾಂಕಿಗೆ ತುಂಬ ಸಮಯವನ್ನು ಕೊಡ್ತಿದ್ದೇನೆ. ಯಾಕಂದರೆ ಬ್ಯಾಂಕಿಂಗ್ ಬ್ಯಾಕ್ಗ್ರೌಂಡಿಂದ ಬಂದ ಕಾರಣ ಬ್ಯಾಂಕಿನಲ್ಲಿ ತುಂಬ ಸಮಯವನ್ನು ಕಳೀತಿದ್ದೇನೆ. ಆದರೆ ನಮ್ಮ ಸಿಬ್ಬಂದಿಗಳು ನಾವು ಕೊಟ್ಟ ಈ ಡೈರೆಕ್ಷನನ್ನು ಬಹಳ ಚಲೋವಾಗಿ ಕರೆಕ್ಟಾಗಿ ಹೇಗೆ ನಾವು ಅದನ್ನು ಅಳವಡಿಸಿಕೊಳ್ಳಬಹುದು ಅದನ್ನು ಅಳವಡಿಸಿಕೊಂಡು ಬಂದ ಕಾರಣ ರಾಮಕೃಷ್ಣ ಸೊಸೈಟಿ ಇಷ್ಟೊಂದು ವೃದ್ಧಿಯಾಗಲಿಕ್ಕೆ ಕಾರಣ ಆಗಿದೆ. ಇನ್ನೊಂದು ಗ್ರೂಪ್ ಇದರಲ್ಲಿ ಠೇವಣಿದಾರರು. ಈಗ ಸಹ ಸೀತಾರಾಮರನ್ನು ಉಲ್ಲೇಖಿಸ್ತಾನೆ, ದಿವಸಕ್ಕೆ 10 ಸೊಸೈಟಿಗಳು ಪ್ರಾರಂಭವಾಗ್ತದೆ. ಅಷ್ಟೇ ಮುಕ್ತಾಯಗೊಳ್ತಾ ಬಂದಿದೆ. ಆ ಸಮಯದಲ್ಲಿ ರಾಮಕೃಷ್ಣ ಸೊಸೈಟಿಯನ್ನು ನಂಬಿ ಸುಮಾರು 600 ಕೋಟಿ ಠೇವಣಾತಿಯನ್ನು ಗ್ರಾಹಕರು ನಮಗೆ ನೀಡಬೇಕಾಗಿದ್ದರೆ ಠೇವಣಿ ಗ್ರಾಹಕರಿಗೆ ರಾಮಕೃಷ್ಣ ಸೊಸೈಟಿ ಮೇಲೆ ಇರುವ ಭರವಸೆ, ಎಲ್ಲ ಸೊಸೈಟಿಗಳ ಹಾಗೆ ನಾವು ಅಷ್ಟೇ ಭರವಸೆ ಕೊಡೋದು. ನಾವು ಅದನ್ನು ಹೆಚ್ಚಿನ ಭರವಸೆಗಳಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಂಡರ್ ಬರೋದಿಲ್ಲ. ನಾವು DIGC ಸ್ಕೀಮ್ಸ ನಮಗೆ ಆಗಲಿಕ್ಕಿಲ್ಲ. ಸೊ ಒಂದು ನಂಬಿಕೆ, ರಾಮಕೃಷ್ಣ ಸೊಸೈಟಿ ಪಾರದರ್ಶಕತೆ ಮತ್ತು ವೃತ್ತಿಪರತೆ ಈ 2 ವಿಷಯಗಳಲ್ಲಿ ಯಾವುದೋ ಒಂದು ಕಾಂಪ್ರಮೈಸ್ ಮಾಡದೆ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ನಮ್ಮ ಹಣವು ಬಹಳ ಭದ್ರವಾಗಿದೆ ಒಂದು ದೃಷ್ಟಿಯಿಂದ ಸುಮಾರು 600 ಕೋಟಿ ರೂಪಾಯಿಯನ್ನು ಈ 2 ಜಿಲ್ಲೆಗಳಲ್ಲಿ ಸದಸ್ಯರು ನಮಗೆ ನೀಡಿದ್ದಾರೆ. ಇನ್ನೊಂದು ಸಾಲ ಪಡೆದ ನಮ್ಮ ಸಾಲಗಾರರು. ಈಗ ನಾನು ಹೇಳಿದೆ 500ಕ್ಕಿಂತ ಹೆಚ್ಚಿನ ಕೋಟಿಗಿಂತ ಹೆಚ್ಚಿನ ಸಾಲವನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಕೇವಲ 26 ಲಕ್ಷ ಮಾತ್ರ NP ಆಗಿದೆ ಅಂತ. ಸಾಲಗಾರರು ಕ್ಲಪ್ತ ಸಮಯದಲ್ಲಿ ಅಸಲು ಮತ್ತು ಬಡ್ಡಿಯನ್ನು ಪಾವತಿಸಿದಾಗ ಈ ಒಂದು ಸೊಸೈಟಿ 16 ಕೋಟಿ 29 ಲಕ್ಷ ಲಾಭವನ್ನು ಪಡೆಯುತ್ತಾಗಿದೆ. ಈಗ ನೀವು ಪೇಪರ್ನಲ್ಲಿ ನೋಡ್ಬೋದು, ಜ್ಯುವೆಲ್ ಲೋನ್ ಮತ್ತು ವೆಹಿಕಲ್ ಲೋನ್ ಬಿಟ್ಟು ಯಾವ ಜಾಗದ ಮೇಲೆ ನಾವು ಆಕ್ಷನ್ ಮಾಡಲಿಲ್ಲ. ಅದರ ಅರ್ಥ ನಾವು ಜಾಗದ ಮೇಲೆ ಸಾಲ ಕೊಡುವುದಿಲ್ಲ ಅಂತ ಅರ್ಥ ಅಲ್ಲ. ಜಾಗದ ಮೇಲೆ ತುಂಬ ಸಾಲವನ್ನು ಕೊಟ್ಟಿದ್ದೇವೆ ನಾವು. ಆದರೆ ಸಾಲವು ಯಾಕಾಗಿ ಕೊಟ್ಟಿದ್ದೇವೆ ಅದಕ್ಕಾಗಿ ಅದನ್ನು ಯುಟಿಲೈಸ್ ಮಾಡಿಸ್ತೇವೆ ನಾವು. ಯಾವ ಕಾರಣಕ್ಕಾಗಿ ನಾವು ಸಾಲ ಕೊಡ್ತೇವೆ ಆ ಕಾರಣಕ್ಕಾಗಿ ಸಾಲ ಉಪಯೋಗಿಸಿದಾಗ ಅದರಿಂದ ಇನ್ಕಮ್ ಜನರೇಟ್ ಆಗಿ ಅವರನ್ನು ಹಿಂದೆ ಕಟ್ತಾ ಇದ್ದಾರೆ. ಸೊ ಈ 3 ವ್ಯವಸ್ಥೆಗಳು ರಾಮಕೃಷ್ಣ ಸೊಸೈಟಿಗೆ ಬಹಳಷ್ಟು ಸಹಾಯವನ್ನು ನೀಡಿದೆ. ರಿಟೇಲ್ ಲೆಂಡಿಂಗಿಗೆ ಬಹಳಷ್ಟು ಒತ್ತನ್ನು ನೀಡುತ್ತಿದ್ದೇವೆ. ರಿಸರ್ವ್ ಬ್ಯಾಂಕ್ ಇಂಡಿಯಾದವರು ಮೊನ್ನೆ ಕ್ರೆಡಿಟ್ ಪಾಲಿಸಿಯಲ್ಲಿ ಬಡ್ಡಿ ದರವನ್ನು ಕಡಿಮೆ ಮಾಡಿದ್ದಾರೆ. ಇದರಿಂದ ಸೊಸೈಟಿಗಳಿಗೆ ಬಹಳಷ್ಟು ಲಾಭ. ಇದನ್ನು ಸಿಬ್ಬಂದಿಗಳು, ನಮ್ಮ ರಾಮಕೃಷ್ಣ ಸೊಸೈಟಿ ಅಲ್ಲ, ಎಲ್ಲ ಸೊಸೈಟಿಗಳ ಎಲ್ಲ ಕೋಆಪರೇಟಿವ್ ಸೆಕ್ಟರ್ನ ಸೊಸೈಟಿಗಳು ಗಮನಿಸಬೇಕು. 1% ಬಡ್ಡಿ ಕಡಿಮೆ ಆದರೆ ನ್ಯಾಷನಲೈಸ್ ಬ್ಯಾಂಕ್ನವರು ಬಡ್ಡಿಯನ್ನು ಕಡಿಮೆ ಮಾಡಬೇಕು. ಬಡ್ಡಿಯನ್ನು ಕಡಿಮೆ ಮಾಡಿದರೆ ಖಂಡಿತ ಡೆಪಾಸಿಟರ್ ಎಲ್ಲಿ ಹೆಚ್ಚು ಬಡ್ಡಿ ಸಿಗ್ತದೆ ಅಲ್ಲಿ ಹೋಗ್ತಾರೆ. ಆಗ ಅವ್ರು ನೋಡ್ತಾರೆ ಯಾವ ಸೊಸೈಟಿಯಲ್ಲಿ ನಾವು ಹಣವನ್ನು ಇಡ್ಬೋದು. ಇದು ಬಹಳ ಒಂದು ಒಳ್ಳೆಯ ಸಮಯ. ಖಂಡಿತ ಈ ಸೊಸೈಟಿಗಳ ಡೆಪಾಸಿಟ್ ಇನ್ನಷ್ಟು ಹೆಚ್ಚಾಗ್ತದೆ. ಇದನ್ನು ನಾವು ರಾಮಕೃಷ್ಣ ಸೊಸೈಟಿಯ ಸಿಬ್ಬಂದಿಗಳು ಮನದಲ್ಲಿ ಇಟ್ಟುಕೊಂಡು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಪಾರದರ್ಶಕತೆ ಮತ್ತು ವೃತ್ತಿಪರತೆ ಈ ಒಂದು ವಿಷಯವನ್ನು ಹೇಳಿದ್ದೇನೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ TDS ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ನಿಮಗೆ ಗೊತ್ತಿರ್ಬೋದು ಏನಂತ.
ಸೊಸೈಟಿಗಳ ಮೆಂಬರ್ಗಳ ಡೆಪಾಸಿಟ್ನ ಬಡ್ಡಿಯ ಮೇಲೆ ಟ್ಯಾಕ್ಸ್ ಡಿಡಕ್ಟ್ ಮಾಡಲಿಕ್ಕಿಲ್ಲ. ಆದರೆ ಸುಮಾರು 2-3 ವರ್ಷಗಳ ಹಿಂದೆ ಸೆಕ್ಷನ್ 194A ಯಲ್ಲಿ ಫೈನಾನ್ಸ್ ಬಿಲ್ನಲ್ಲಿ ಒಂದು ಅಮೆಂಡ್ಮೆಂಟನ್ನು ತಂದಿದ್ದಾರೆ. ಆ ಅಮೆಂಡ್ಮೆಂಟ್ ಏನು ಹೇಳ್ತಿದ್ದಾರೆ ಅಂದರೆ, ಯಾವ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ 1 ವರ್ಷದಲ್ಲಿ ಅವರ ರೆವಿನ್ಯೂ ಟೋಟಲ್ ಜಮದಲ್ಲಿ 50 ಕೋಟಿಗಿಂತ ಹೆಚ್ಚಾದರೆ ಅವರ ಡೆಪಾಸಿಟ್ನ ಮೇಲೆ ಕೆಲವೊಂದು ಕಂಡೀಷನ್ಸ್ ಹಾಕಿದ್ದಾರೆ. ಆಗದು 40,000 ಮತ್ತು 50,000 ಇತ್ತು. ಈ ಸಾಲಿನಿಂದ ಅದು 1,00,000 ಮತ್ತು 50,000 ಆಗಿದೆ. TDS ಮಾಡಬೇಕಂತ. ಈ 2 ಜಿಲ್ಲೆಗಳಲ್ಲಿ ನಾನು ನಿಮಗೆ ಹೇಳ ಬಯಸ್ತೇನೆ, ಆ TDS ಅನ್ನು ಅಳವಡಿಸಿದ ಮೊದಲ ಸೊಸೈಟಿ ರಾಮಕೃಷ್ಣ ಸೊಸೈಟಿ. ಹೌದು, ನಮಗೆ ಅಲ್ಲಿ ಸ್ವಲ್ಪ ಡೆಪಾಸಿಟ್ ಕಡಿಮೆ ಆಗಿದೆ. ಆದರೆ ಒಂದೇ ವರ್ಷದಲ್ಲಿ ನಮ್ಮ ಗ್ರಾಹಕರು ಅದನ್ನು ಅರಿತುಕೊಂಡಿದ್ದಾರೆ. ಈ ಒಂದು ಸೊಸೈಟಿ ಪ್ರೊಫೆಷನಲ್ ವೃತ್ತಿಪರತೆ, ಯಾವೆಲ್ಲ ಡೈರೆಕ್ಷನ್ಸ್ ಗೌರ್ಮೆಂಟ್ ಡೈರೆಕ್ಷನ್ಸ್ ಉಂಟು ಆ ಡೈರೆಕ್ಷನ್ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಇನ್ನೊಂದು ವಿಷಯ ಅಂದರೆ DCC ಬ್ಯಾಂಕ್ ಅವರು ಹೋದವರು ಈಗ ನಮ್ಮ ಸರ್ಪ್ಲಸ್ ಹಣವನ್ನು ನಾವು ಸೊಸೈಟಿಗಳು DCC ಬ್ಯಾಂಕಿನಲ್ಲಿ ಇಡಬೇಕು. ಸೆಕ್ಷನ್ 58 ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ ಪ್ರಕಾರ. ಆದರೆ ಕೆಲವೊಂದು ಸೊಸೈಟಿಗಳು ನಮ್ಮಂಥ ರಾಮಕೃಷ್ಣ ಸೊಸೈಟಿ ಅಂತ ಕೆಲವು ಸೊಸೈಟಿಗಳಲ್ಲಿ ತುಂಬ ಹಣವನ್ನು ತೊಡಗಿಸಿದರು. ಸುಮಾರು 20ರಿಂದ 25 ಕೋಟಿ ರೂಪಾಯಿ ಬೇರೆ ಬೇರೆ ಸೊಸೈಟಿ ಹಣ ನಮ್ಮದಲ್ಲಿತ್ತು. ಆದರೆ ಆ ಸರ್ಕ್ಯುಲರ್ ಯಾವಾಗ ಬಂತ, ನಾವು ನಮ್ಮ ಮ್ಯಾನೇಜರ್ನಲ್ಲಿ ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಇಷ್ಟೇ, ಇಮಿಡಿಯೇಟ್ ಪೇಮೆಂಟ್ ಮಾಡಬೇಕು, ಅದನ್ನು ರಿನ್ಯೂವೇ ಮಾಡಬಾರ್ದು. ನಾವು ಈ ಬಲ್ಕ್ ಡೆಪಾಸಿಟಿಗೆ ತುಂಬ ಎಗೇನ್ಸ್ಟ್ ಆಗಿದೆ. ನಾವು ಕೋರ್ ಡೆಪಾಸಿಟ್ಗೆ ಹೋಗಬೇಕು, ಬಲ್ಕ್ ಡೆಪಾಸಿಟ್ ಬೇಡ. ಇಂಡಿವಿಜುವಲ್ 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ಅಂತ ಹೇಳಿದ ಕಾರಣ ಇವತ್ತು ಈಗ ನಾನು ನಿಮ್ಮ ಎದುರು ಮಾತಾಡುವಾಗ ರಾಮಕೃಷ್ಣ ಸೊಸೈಟಿಯ ಟೋಟಲ್ ಬಿಸ್ನೆಸ್ 1,110 ಕೋಟಿ ಎಷ್ಟಾಗಿದೆ. ಈ 2 ಡಿಸ್ಟ್ರಿಕ್ನಲ್ಲಿ ಕೂಡ ಇಂಥ ಪರ್ಫಾರ್ಮೆನ್ಸ್ ಯಾರೂ ಸಾಧಿಸಿಲ್ಲ ಈ ಒಂದು ಕಷ್ಟ ಸಮಯದಲ್ಲಿ. ಈಗ TDS ಬರೋದು ಈಗ ಕೆಲವರು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. TDS ಮಾಡಿದ್ದು ರಾಮಕೃಷ್ಣ ಸೊಸೈಟಿ ಮಾತ್ರ. ಬಲ್ಕ್ ಡೆಪಾಸಿಟ್ ಮಾಡಿದ್ದು 99% ಪೇಮೆಂಟ್ ಮಾಡಿದ್ದು ರಾಮಕೃಷ್ಣ ಸೊಸೈಟಿ ಮಾತ್ರ. ಆದರೂ ಕೂಡ ನಾವು ನಾಟ್ ಓನ್ಲಿ ಸರ್ವೈವ್ ಆದದ್ದು ಮಾತ್ರ ಅಲ್ಲ, ನಮ್ಮ ಮಾರ್ಚ್ಗಿಂತ ಸುಮಾರು 25-30 ಕೋಟಿ ರೂಪಾಯಿ ವ್ಯವಹಾರ ಜಾಸ್ತಿ ಆಗಿದೆ. ಇದಕ್ಕೆಲ್ಲ ತಮ್ಮೆಲ್ಲ ಸಹಕಾರ. ಬೆಳ್ಳಾರೆಯಲ್ಲಿ ಬಹಳ ಮುಂಚೆ ನಾವೊಂದು ಶಾಖೆಯನ್ನು ತೆರಿಬೇಕಿತ್ತು. ದಯಾಕರ್ ಆಳ್ವರವರು ಮತ್ತು PB ದಿವಾಕರ್ ಅವರು ಬಹಳ ಸಮಯದಿಂದ ಹೇಳುತ್ತಾ ಬಂದಿದ್ದರು. ಅದು ಬೆಳ್ಳಾರೆಯಲ್ಲಿ ಇಷ್ಟು ಪೊಟೆನ್ಷಿಯಾಲಿಟಿ ಉಂಟಂತ ನಮಗೆ ಅರಿವಿರಲಿಲ್ಲ. ಹತ್ತಿರದಲ್ಲಿ ಸುಳ್ಯ ಮತ್ತು ಪುತ್ತೂರು ಶಾಖೆಗಳಿವೆ. ಸೊ ಇಲ್ಲಿ ಬಂದ ಮೇಲೆ ಈ ಒಂದು ಜಾಗಕ್ಕೆ ನಮ್ಮನ್ನು ದಿವಾಕರ್ ಮತ್ತು ಸೀತಾರಾಮರವರು ಸಹ ಇದ್ದರು, ದಯಾಕರ್ ಅವರಿದ್ದರು. ಈ ಒಂದು ಜಾಗವನ್ನು ನಮ್ಮ ಜೋಶಿಯವರನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ರು ನಮಗೆ. ಆ ದಿನದಿಂದ ಈ ದಿನದವರೆಗೆ ಬಹಳ ಕಾನೂನಿನಲ್ಲಿ ತಜ್ಞರವರು, ಕಾನೂನು ಪ್ರಕಾರ ಕೆಲಸ ಮಾಡುವವರು. ನಾವು ಕೂಡ ಕಾನೂನಿನ ಈಗ ಹೇಳಿದಾಗೆ ಕಾನೂನಿನ ಪರಿಮಿತಿಯಲ್ಲಿ ಮಾತ್ರ ರಾಮಕೃಷ್ಣ ಸೊಸೈಟಿ ಕೆಲಸ ಮಾಡೋದು. ಕಾನೂನನ್ನು ಬಿಟ್ಟು ನಾವಿಲ್ಲ. ಯಾಕೆಂದರೆ ಈ ಸೊಸೈಟಿಯಲ್ಲಿ ಸಿಬ್ಬಂದಿಗಳಿಗೆ ಯಾವ ಥರದ ಕಷ್ಟ ಬರಬಾರ್ದು. ನಾಳೆ ಕಾನೂನನ್ನು ಡಿವೇಟ್ ಮಾಡಿದರೆ ಪನಿಷ್ಮೆಂಟ್ ಆಗೋದು ಸಿಬ್ಬಂದಿಗೆ, ಸೊಸೈಟಿಗೆ ಆಗೋದಿಲ್ಲ ಪನಿಷ್ಮೆಂಟ್. ನಾವೇನು ಮ್ಯಾನೇಜ್ಮೆಂಟ್ ಎಂತ ಹೇಳ್ತೇವೆ ನಾವು, ಯಾರು ಬಂತೀನಿ ಬಿಲ್ಡರದ ಮ್ಯಾನೇಜರ್ ಬಂತೀನಿ, ಇಲ್ಲ, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಜೋಶಿಯವರು ಅಲ್ಲಿಂದ ಇಲ್ಲಿವರೆಗೆ ಆ ಒಂದು ಕಟ್ಟಡದ ನಿರ್ಮಾಣವಾಗುವಾಗ ನಮಗೆ ಹೇಗೆ ಬೇಕಾ ಅವ್ರಿಗೆ ಡ್ರಾಯಿಂಗ್ಸ್ ಎಲ್ಲ ಕೊಟ್ಟಿದ್ದೇವೆ, ಆ ಪ್ರಕಾರ ಮಾಡಿದ್ದಾರೆ. ಮಾಡಿದ್ದು ಮಾತ್ರವಲ್ಲ, ಅವರ ಪ್ರಾಂಪ್ಟ್ ರಿಪ್ಲೈ, ಒಂದು ಲೆಟರನ್ನು ಕಳಿಸಿದರೆ 2 ದಿವಸದಲ್ಲಿ ರಿಜಿಸ್ಟರ್ಡ್ ಏಡಿಯಾಗಿ ನಮಗೆ ಬರ್ತಿದ್ದು. ಫಸ್ಟಿಗೆ ನಾವು ಲೆಟರ್ ರಿಜಿಸ್ಟರ್ಡ್ ಏಡಿಗೆ ಬರುವಾಗ ಸ್ವಲ್ಪ ಹೆದರಿಕೆ ಆಯಿತು. ಯಾಕಂದರೆ ಇದೇನು ನೋಟಿಸ್ ಕಳಿಸಿದ್ದಾರೆ ಜೋಶಿಯವರು ಅಂತ. ಯಾಕಂದರೆ ರಿಜಿಸ್ಟರ್ಡ್ ಏಜಲ್ಲಿ ನೋಟಿಸ್ ಬರೆಯೋದು ಜಾಸ್ತಿ ಇಲ್ಲ. ಅವರು ಹಿ ವಾಂಟ್ಸ್ ಟು ಕನ್ಫರ್ಮ್ ಆ ಲೆಟರ್ ನಮ್ಮ ಕೈಯಾಗಿ ಸಿಕ್ಕಿದೆ. ಭಾಳ ನಮಗೆ ಸಹಾಯ ನೀಡಿದ್ದಾರೆ. ಇನ್ನು ಕೂಡ ಮುಂದಿನ ದಿನಗಳಲ್ಲಿ ಕೂಡ ಅವರ ಸಹಾಯವನ್ನು ನಾವು ಬಯಸ್ತೇವೆ.
ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತೇವೆ. ಖಾಲಿ ಠೇವಣಾತಿಗೆ ಮಾತ್ರವಲ್ಲ, ನ್ಯಾಷನಲೈಸ್ ಬ್ಯಾಂಕಿನಲ್ಲಿ ಫಂಡ್ ಬೇಸ್ಡ್, ನಾನ್ ಫಂಡ್ ಬೇಸ್ಡಿಗೆ ನಾವು ಹೋಗುವುದಿಲ್ಲ. ಯಾಕಂದರೆ ನಮಗೆ ಇದೊಂದು ಸೊಸೈಟಿ. ಫಂಡ್ ಬೇಸ್ಡ್ ಯಾವ ಅಡ್ವಾನ್ಸ್ ಬೇಕಿದ್ದರೆ ರಾಮಕೃಷ್ಣ ಸೊಸೈಟಿ ಖಂಡಿತ ನಿಮಗೆ ನೀಡುತ್ತದೆ ಹೇಳಿ ನಮ್ಮ ಒಳ್ಳೆ ಮ್ಯಾನೇಜರನ್ನು ಹಾಕಿದ್ದೇವೆ. ಒಳ್ಳೆ ಸ್ಟಾಫ್ ಇದ್ದಾರೆ, ಅವರು ಕೂಡ ಒಳ್ಳೆಯ ರೀತಿಯ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಬಂದಿದ್ದೀರಿ, ನಿಮ್ಮ ಅಮೂಲ್ಯವಾದ ಸಮಯವನ್ನು ಇವತ್ತು ರಾಮಕೃಷ್ಣ ಸೊಸೈಟಿಗೆ ಕೊಟ್ಟಿದ್ದೀರಿ. ರಾಮಕೃಷ್ಣ ಸೊಸೈಟಿ ನಿಮ್ಮ ಒಂದು ಈ ನಂಬಿಕೆಗೆ ಯಾವಾಗಲೂ ಒಂದು ಕಪ್ಪು ಚುಕ್ಕೆ ಬರದಾಗೆ ನೋಡ್ತಾ ಬರ್ತೇವೆ. 31/3/2030 ನಮ್ಮ ಶಶಿಕುಮಾರ್ ಬಾಲಿಟ್ ಹೇಳಿದಾಗೆ ಭಾಳಷ್ಟು ವಿಷನನ್ನು ಇಟ್ಟುಕೊಂಡಿದ್ದೇವೆ. ಇದನ್ನು ಹೇಗೆ ಇಟ್ಟುಕೊಂಡಿದ್ದೇವೆ ಅಂದರೆ 31/3/2025 ಇಟ್ಟ ಎಲ್ಲ ವಿಷನನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ. 30 ಶಾಖೆಗಳಂತ ಹೇಳಿದ್ದೇವೆ, ಈಗ 31 ಆಗ್ತದೆ. ಅದು 29 ಶಾಖೆಗಳು, 2 ವಿಸ್ತರಣಾ ಕೌಂಟರ್ಗಳು. ಜೂನ್ 18ರೊಳಗೆ 29 ಶಾಖೆ ಮತ್ತು 2 ಕೌಂಟರನ್ನು, ಎಕ್ಸ್ಟೆನ್ಷನ್ ಕೌಂಟರ್ ಆರಂಭಿಸಿ 31 ಶಾಖೆಗಳಲ್ಲಿ ಕೆಲಸ ಮಾಡುವ ಒಂದು ವಿಷಯದಲ್ಲಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತೇವೆ. ನಿಮ್ಮ ನಂಬಿಕೆಗೆ ನಾವು ಖಂಡಿತ ದ್ರೋಹ ಬಗೆಯಲಿಕ್ಕೆ ಬಗೆಯುವುದಿಲ್ಲ. ನಮ್ಮ ಮೇಲೆ ನಂಬಿಕೆ ಇಡಿ. ಇಷ್ಟು ಮಾತ್ರ ನಿಮಗೆ ಹೇಳಬಲ್ಲೆ. ರಾಮ ಸೊಸೈಟಿ ನಿಮಗೆ ಬೇರೆ ಯಾವ ಶ್ಯೂರಿಟಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ವೈಯಕ್ತಿಕವಾದ ನಂಬಿಕೆ. ನಿಮ್ಮ ಒಂದೇ ಒಂದು ರೂಪಾಯಿಯನ್ನು ನಾವು ಪೋಲ್ ಮಾಡೋದಿಲ್ಲ. ಎಲ್ಲ ಖರ್ಚುಗಳನ್ನು ಕಡಿತದಲ್ಲಿ ಇಟ್ಟುಕೊಂಡು ಸರಿಯಾಗಿ ಕೆಲಸವನ್ನು ನಿರ್ವಹಿಸಿದೆ. ಮುಂದಿನ ದಿನದಲ್ಲಿ ಕೂಡ ಈ ಆಡಳಿತ ಮಂಡಳಿಯು ಇರುವ ತನಕ ನೀವು ಯಾವುದಕ್ಕೂ ಭಯಪಡುವ ಕಾರಣ ಖಂಡಲಿಕ್ಕೆ ಬರಲಿಕ್ಕಿಲ್ಲ ಅಂತ ಹೇಳಿ ಎಲ್ಲ ಬಂದಿದ್ದೀರಿ. ಮತ್ತೊಮ್ಮೆ ನಿಮಗೆ ನಮಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಯಾವುದೇ ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಯಲು ಕಾರ್ಯಕ್ರಮದ ನಿರೂಪಣೆ ಬಹಳ ಮುಖ್ಯ. ಆ ಕಾರ್ಯಕ್ರಮದ ಯಶಸ್ಸಿಗೆ ನಿರೂಪಕರ ಮಾತು ಬಹಳ ಮುಖ್ಯವಾಗುತ್ತದೆ. ಈಗ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಬಹಳ ಉತ್ತಮವಾಗಿ ನಿರೂಪಣೆಯನ್ನು ಮಾಡಿದಂಥ ಶ್ರೀ ರಾಮಚಂದ್ರ ಭಟ್ ಮುಗುಳಿ, NCC ಅಧಿಕಾರಿ ಮತ್ತು ನಿವೃತ್ತ ಶಿಕ್ಷಕರು ಬೆಳ್ಳಾರೆ, ಇವರನ್ನು ನಮ್ಮ ಶ್ರೀ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಪರವಾಗಿ ಸಂಘದ ಅಧ್ಯಕ್ಷರಾದ ಶ್ರೀ ಕೆ ಜಯರಾಜ್ ಬಿ ರೈ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ, ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ನಿಮ್ಮ ಅದ್ಭುತ ನಿರೂಪಣೆಗೆ ಧನ್ಯವಾದಗಳು ಸರ್. ಮಾತೆರೆಗಳ ನಮಸ್ಕಾರ. ಅಂಜನೆ ಅಪ್ಪ ಜಲದುರ್ಗಾದೇವಿನು, ಅಂಜನೆ ಅಜಪಿಲ ಮಾಲಿಂಗೇಶ್ವರ ದೇವರನು, ವೆಂಕಟರಮಣ ದೇವರನು, ಅಂಜನೆ ಈ ಪಡಿತ ಮಾತಾ ದೈವದೇವರನ್ನು ಮನಸ್ಸಲ್ಲಿ ಸ್ಮರಣೆ ಮಲ್ತೊಂದು. ಅಂಜನೆ ಮುಖ್ಯವಾದ ಈ ಸಂಘದ ಸ್ಥಾಪಕ ಅಧ್ಯಕ್ಷರಾಯನಂಚಿನ ಜಯಪಾಲ್ ಶೆಟ್ಟೇನು, ಅಂಚನೆ ದಿವಂಗತ ರಾಮಕೃಷ್ಣ ರೇಕ್ಲೇನು, ಅಂಚನೆ ಎನ್ನ ಆತ್ಮೀಯ ದಿವಂಗತ ವಿಜಯ ರೇಕ್ಲೇನು ಮನಸ್ಸುಡೆ ಸ್ಮರಣೆ ಮಾಡ್ತೊಂದಾಗ್ಲೇನು. ಈ ಒಂದು ಕಾರ್ಯಕ್ರಮಕ್ಕೂ ಎಂಕೊಂಜಿ ಧನ್ಯವಾದ ಸಮರ್ಪಣದ ಕಾರ್ಯಕ್ರಮವನ್ನು ಈ ರಾಮಕೃಷ್ಣ ಸೊಸೈಟಿದ ಮಕ್ಕಳು ಕೊಡ್ತೇನೆ. ಹಿಂಗೆ ಒಂಜಿ ಎಡ್ಡೆ ಜವಾಬ್ದಾರಿನ ಗ್ರೇತೊಂಡು ದಯ ಬಣ್ಣಾಗ 25ನೇ ವರ್ಷದ ಒಂಜಿ ವಂದನಾರ್ಪಣ ಕಾರ್ಯಕ್ರಮ ತಿಕ್ಕೊಳ್ಳೋದು ಅವಳು ಒಂದು ಎನ್ನ ಭಾಗ್ಯ ಅಂದು ನಾನು ತಿಳಿಯೊಂದೆ. ಇನ್ನು ಈ ಕಾರ್ಯಕ್ರಮನು ಪೊರ್ತು ಸರಿಯಾದ ಬರ್ತದೆ. ನಮ್ಮ ಕುಮಾರಿ ಭಾಗೀರಥಿ ಮುಡ್ಲಿಯ ಬರೋಡಿತ್ತಂಡು ದನ್ನ ಅರ್ನ ಬ್ಯಾಂಗ್ಳೂರ್ದ ಅದನ್ನ ಕೆಲಸ ಇತ್ತಿರ್ತಾರೆ ಬರಿಯಾರ ಆತಜಿ ಅಲ್ಲ ಆರೆಗಳ ಯಾನು ಬತ್ತು ಪಂಡದು ಪೋತೇರಂಡ ನೀ ಬರಿಯಾರ ಆಪಜಿ ಮತ್ತೆಡ್ಡಲ್ಲ ಅಂಜೆ ನಡ ಮುಂದಕ್ಕೆ ನೋಡೊಂದು ಅಂಜನೆ ಆರೆಗಳ ಏನು ಕೃತಜ್ಞತೆಯನ್ನು ಕೊರೊಂದುಳ್ಳೆ. ಅಂಜನೆ ಇನಿ ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡ್ಬೇರೆ ಏರೊಂದು ಪಣ್ಣಾಗ ಮೂಳು ಎಂಕ್ಲ ಯಾನ ದೇವಕರಣೆ ಬರೋ ಸೇರಿದು ಹಿರಿಯರಾಯನ ಎಂಕ್ಲ ಪಟೇಲ್ ನಾರಾಯಣ ರೇಕ್ಲು ಪಾಲ್ತಾಡು ಆರು ದಿವಂಗತ ವಿಜಯ ರೇಕ್ಲನ ಪೊಪ್ಪಲ ಅಂದು ಅಂಜನೆ ಭಾರಿ ದುಂಬುದ ಸಹಕಾರಿ ಅಂಜ ಆರ ಒಂದು ಬಣ್ಣದ ನನಗೆ ಮಾತೆಲ್ಲ ಒಪ್ಪಿಗೆ ಕೊಡ್ದು ಆರೇನು ಆರೇ ಇನ್ನು ಬತ್ತದ ಬಲ್ಪು ಆ ಪೊರ್ತು ಸರಿಯಾದ
ಈ ಏಜ್ ಇಲ್ಲ 95 ವರ್ಷದ ಈ ಏಜ್ ಇಲ್ಲ ಬರ್ತದೆ ಅಯ್ನ ಉದ್ಘಾಟನೆ ಮಂತ್ ಪೋತಿರು ಆರೆಗ್ ನಮ್ಗಳ ಸಂಸ್ಥೆದ ಪರವಾದ ಜನಗಳ ಮಾತಿನ ಪರವಾದ ಏನು ಧನ್ಯವಾದವನ್ನು ಸಮರ್ಪಣೆ ಮಾಡ್ತಂದೆ. ಅಂಚನೆ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ಅವು ಎಂಗಳ ಸಂಸ್ಥೆದ ಅಧ್ಯಕ್ಷರಾಯಿನ ಜಯರಾಜರಿಕ್ಲೇ ಮಲ್ಪಡು ಅಂಚ ಆರು ಇನ್ನು ಭಾರಿ ಸೋಕುಡು ನಡಪುಡ್ದು ಕೊರಿಯರು ಮಾತೆರೆಗಳ ಮನ ಮುಟ್ಟಲೆಕ ಪಂಡೇರು ಎಂಗಳ ಸಂಸ್ಥೆದ ಬಗ್ಗೆ ಅಂಚತ್ತು ಆರೆಗಳ ಸಂಸ್ಥೆದ ಪರವಾದ ಅಂಚನೆ ಈ ಮಾತ ಜನಕುಲ ಪರವಾದ ಧನ್ಯವಾದಗಳು. ಈ ಸಮಾರಂಭಡು ಬತ್ತದು ಎಂಗಳ ರಾಮಕೃಷ್ಣ ಸೊಸೈಟಿದ ಬಗ್ಗೆ ದಾನ ಎಂಚ ಉಂಡು ಮಲ್ಪಡಿನ ಶಶಿಕುಮಾರ್ ಬಾಲಿಯೊಟ್ಟು ಭಾರಿ ಶೋಕುಡು ಪಂಡೇರು ಕೆಬಿ ಕೊರ್ನ ಬಾರಿ ಖುಷಿಯಾನ ಎಂಕಲ ಶಶಿಕುಮಾರ್ ಬಾರಿ ಯಾರು ಎಡ್ಡೆ ವಾಗ್ಮಿಲ್ಲ ಅಂಜಾತ್ ಯಾರು ಪುಗಾರ್ನೆತ್ತು ಇತ್ತನೇನೆ ಪಂತಾರೆ ಅದಲ್ಲ ಪುಗಾರ್ದನೆತ್ತಾರೆ ಇತ್ತನೇನು ಭಾರಿ ಶೋಕುಡು ಮಾತ್ರ ತೆರಿಪುಳಕ ಪಂಡದ ಗುರಿಯರು ಅಂಜನೆ ಪುರ್ತು ಸರಿಯಾದ ಬತ್ತದ ಎಂಕಲ್ನ ಈ ಕಾರ್ಯಕ್ರಮ ಪಾಲ್ಗೊಂಡರು ಆರೆಗೆ ರಾಮಕೃಷ್ಣ ಸೊಸೈಟಿದ ಪರವಾದ ಅಂಜನೆ ನಿಖಲ ಮಾತನ್ನ ಪರವಾದ ಆರೆಗೆ ಹಾರ್ದಿಕ ಕೃತಜ್ಞತೆಗಳು. ಮುಕ್ಕೊಂಜು ಎಂಗಳ ಮುಖ್ಯ ಅತಿಥಿ ಕ್ರಿಸ್ತನ್ ಮನ್ಮತೇರು ಆರು ಆತ್ಮೀಯರು ತುಂಬುರ್ದೆ ಇತ್ತ ಎಂಗಳ ಶಾಲೆ ಪೋಪನ ಬಿಡ್ತದೆ ಎಂಗಳ ಆತ್ಮೀಯರಾಗಲಿ ಅಂಜನೆ ಇತ್ತಾರು DCS ಬ್ಯಾಂಕ್ದ ನಿರ್ದೇಶಕ ಎಲ್ಲ ಅಂದು ಅವತ್ತಂದು 56 ಸೊಸೈಟಿದ ಅಂದುಲ ಅಂದು ಆರು ಎಂಕಲ ಪಕ್ಷದ ಬರಿಯಾರ ಬಲ್ಲಿ ಅಲ್ಲ ಎಂಗಳ ಒಂದೇ ಪಕ್ಷೋಡು ಇತ್ತರಾಗಲಿ 5 ರೂಪಾಯಿ ಬಿರ ಆರು ಮುಕ್ಕೊಂಜು ಪಕ್ಷ ಹೋಯ್ರು ಅದು ಓಲು ಪೊಂಡಲ್ಲ ಆರು ಮನ್ಮಾತಿರಲ್ಲ ತೋಜಿದ್ದು ಬರ್ಪೇರು ಅಂಜನೆ ಹೆಂಗೆ ಮುಲ್ಪ ಎಂಕಲ ಈ ಭಾಗದ ಜಿಲ್ಲಾ ಪರಿಷತ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರೆಲ್ಲ ಅಂದಾರು ಅಂಜನ ಆರ್ಲಾಂಜನೆ ಆರು ಮುರಾಣಿ ಪಂತಿರು ಒಂಚೂರು ಆರ್ನ ಆರೋಗ್ಯ ಸೊಂಟ ಬೇನೆ ಬರು ಉಂಡು ತೂಕ ಏನು ಖಂಡಿತ ಬರ್ಪೆ ನಿಗಳ ಅಧ್ಯಕ್ಷರೆಲ್ಲ ಪಂತಿರು ಬರ್ಪೆ ಅಂದ್ರೆ ಸರಿಯಾದ ಬರ್ತದೆ ಮೂಲ ಆ ಕಾರ್ಯಕ್ರಮದ ಭಾಗವಹಿಸಿ ನಂಗೆ 2 ಪಾತೆರ ಪಂಡಿರು ಆರೆಗ್ಲ ನಿಗಳ ಮಾತನ್ನ ಪರವಾದ ಅಂಜನೆ ರಾಮಕೃಷ್ಣ ಬರೆದ ಸೋಲ್ಮೇಲ್ ನಮ್ಮ ಪ್ರಥಮ ಪ್ರಜೆ ನಮಿತಾ ಎಲ್ರೈ ಆರು ಇನಿ ಬರ್ತದೆ ನಮ್ಮೊಟ್ಟಿಗೆ ಇತ್ತದು ನಂಗೆ ಮಾತಾ ಆಶೀರ್ವಚನ ಮಂತದೆ ಶುಭಾಶಯ ಕೊಡ್ತೇನೆ ಆರೆಗ್ಲ ರಾಮಕೃಷ್ಣ ಸೊಸೈಟಿದ ಪರವಾದ ಅಂಜನೆ ನಿಗಳ ಮಾತನ್ನ ಪರವಾದ ಹಾರ್ದಿಕ ಕೃತಜ್ಞತೆಗಳು. ಬುಕ್ಕರಿ ಎಂಗಳ ಡಾಕ್ಟರ್ ಆರು ಪ್ರಾಯೋಡಿಂಗ್ಲಿಗೆ ಎಲ್ಲಿ ಅಲ್ಲ ನಾವು ವೃತ್ತಿಡು ಬಾಕಿದ್ದು ಬಾರಿ ಮಲ್ಲ ಜನ ಆರು ಎಂಗಳ ನರಸಿಂಹ ಶರ್ಮ ಪಂಡ ಎಂಗ್ಲಿಗೆ ಕಾನವು ಫ್ಯಾಮಿಲಿ ಬಂದ ಎಂಗ್ಲೆ ಭಾರಿ ಮುಟ್ಟಾದಾಗ್ಲಾಗ್ಲು ಅಂತೂ ಆರ್ನ ಪುದಾರ್ನ ಮುಳ್ಳು ಜಾರೇನು ಗೆಸ್ಟ್ ಪಾಡ್ಗಂದು ಬಂದಾಗ ಆಡಳಿತ ಮಂಡಳಿದಾಗ ಪೂರ ಅವು ಏರು ಬೋರ್ಡು ಅಲ್ವೇರೆ ಪಾಡ್ಲೇನು ಪಂಡೇರು ಅಂಜ ಆರ್ನ ಆ ಕೆಲಸದ ನೆಲನ ಬುಡ್ದು ಇಡೇ ಬರ್ತದೆ ಯಾಕಂದ್ರೆ 10 ಗಂಟೆ 9 ಗಂಟೆ ಮಲ್ಪದ ಕುಲೋನ್ಸೇರಿ ಜನ ಬರ್ತದೆ ನಮ್ಮೊಟ್ಟಿಗೆ ಬರ್ತದೆ ನಂಗೆ ಮಾತ ರೀತಿಯ ಸಹಕಾರ ಉಂಡು ಬಂದು ತೊಯ್ಪದೇರು ಆರೆಗ್ಲ ಈ ರಾಮಕೃಷ್ಣ ಸೊಸೈಟಿದ ಪರವಾದ ಅಂಜನೆ ನಿಗಳ ಮಾತನ್ನ ಪರವಾದ ಆರೆಗೆ ಕೃತಜ್ಞತೆಗಳು. ಬುಕ್ಕೊಂಜಿಯನ್ನ ಸಹೋದರಿ ರಾಜ್ಯಕ್ಕೆಲ್ಲ ಎಲ್ಲ ಮೂಲ ಕ್ಲಾಸ್ಮೇಟ್ನಾಗಲಿ ಆರು B ಗ್ರೂಪು ಯಾನು A ಗ್ರೂಪು ಅಲ್ಪದ ಶಾಲೆಗೆ ಮಾತ್ರ ಎಂಗ್ಲ ಪೈಪೋಟಿ ಇತ್ತು 5 ಎಂಗ್ಲ ಪಾರ್ಟಿದಲ್ಲಿ ಕೂಡ ಪೈಪೋಟಿ ಅಂಡು 5 ಸಹಕಾರಿ ನಂಗೆ ಕೂಡ ಅಂಜನೆ ಅನ್ಲ ಓಲ್ಲ ಎಂಗ್ಲ ತತ್ತು ಜರ ಅನ್ನೇ ನಿಗಲೇ ಗುತ್ತಿ ಪೂರ ಭಾಸ್ಕರ್ ರೈಕಲ್ ಆರ್ಲಂಜನೆ ಮಲ್ಲ ಸಹಕಾರಿ 5 ಇಡೀ ಮೂಲ ಬೆಲ್ಲಾರೆ ಸೀತಾರಾಮ್ ರೈಕಲ್ ಫನ್ಲೇಕೊನೆ ಜಿಲ್ಲೆದ ಮಹಿಳಾ ನೆತ್ತಂಜು ಗುರ್ಕಾರ್ ಮೈಸೂರಿನಾರು ಅಂಚಿನ ರಾಜ್ಯಕ್ಕೆ ಎಲ್ಲ ಆರ ಪೊರ್ತು ಸರಿಯಾದ ಬರ್ತದೆ ನಮ್ಮೊಟ್ಟಿಗೆ ಇತ್ತದು ನಂಗೆ ಎಡ್ಡ ಸಲಹೆ ಸೂಚನೆಯನ್ನು ಕೊಡ್ತೇವೆ ಆರೆಗ್ಲ ಸೊಸೈಟಿದ ರಾಮಕೃಷ್ಣ ಸೊಸೈಟಿದ ಪರವಾದ ಆಡಳಿತ ಮಂಡಳಿದ ಪರವಾದ ಅಂಚನೆ ನಿಗಳ ಮಾತಿರುವ ಧನ್ಯವಾದಗಳು. ಬುಕ್ಕಂಜಿ ನಮ್ಮ ಭಾರಿ ಮಿತ್ರಿಯರು ಸುರೇಶ್ ಪನ್ನೆ ಆರು ನೆಟ್ಟು ಅತಿಥಿಯಿಂದ ಬಾರ್ದ್ರೆ ಅತಿಥಿ ಎಂಗ್ಲಂಜಿ ಮುಲ್ಪದ ಅಂದು ಮುರಾನಿರ್ದ 4-5 ದಿನ ಬತ್ತು ಬೈಯಾಗ ದಾಯ್ತಾ ಹೊಡೋದನ್ನ ಅಂದ್ಕೆ ನೆನದ ದಾಯ್ತಿಗೆ ಪನ್ನೆ ದಾಯ್ತಾ ಹೊಡೋದು ಪನ್ಲೆ ಎಂದು ಒಟ್ಟಿಗೆ ಬರೋಣ ಎಲ್ಲ ಬರ್ಪೆ ಬಿಡೋಣ ಪನ್ನೆರ ಬರೋ ಬೋಟದಂಡ ಬರ್ಪೆ ಅಂಚ ಆ ರೀತಿಯಿಂದ ಎಂಗೊಂದು ಸಹಕಾರ ದಿನಲ್ಲ ಬತ್ತದ ಧಾನ್ಯ ಬತ್ತಿದ್ದೀರಂದು ಕೇನ್ ಬೇರೆ ಪೋಪೇರು ಮಗಳು ಬತ್ತಿಟ್ಟು ಕೇನ್ ಬೇರು ಸುರೇಶನ್ನೇ ಬತ್ತೇರು ಕೇನ್ ಏರು ಪೋಯಿರಂದು ಅಂಚ ಕೋಟೆ ಕೋಟೆ ಬಯ್ಯ ಮುಟ್ಟಲ್ಲ ಬತ್ತದ ಮೂಲಾರು ಎಂಗ್ಲ ಸಹಕಾರ ಕೊರಂತರು ಅಂಚ ಈ ಒಂಜಿ ನೆಕ್ ಪಂಡೇರು ನಾನು ಪುಗಾರಿಯರು ದಯಾಕರ ನಿಮ್ಮರ ಕಂದು ಯಾಂದಲ್ಲ ಇಜ್ಜಿ ನಮ್ಮ ಮ್ಯಾನೇಜರ್ಲ ಮಿಲಾನ್ಲ